ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿಯವರೇ, ಯಾರನ್ನ ಕರೆಸ್ತಾ ಇದ್ದೀರಾ, ಏನ್ ಅಡುಗೆ ಮಾಡಿಸ್ತಾ ಇದ್ದೀರಾ, ಏನಿವತ್ತು ವಿಶೇಷ ಕಾರ್ಯಕ್ರಮ ಅಂತ ನೀವು ಕೇಳ್ತಾ ಇದ್ದೀರಾ. ವಿಶೇಷ ಕಾರ್ಯಕ್ರಮ ಏನಿಲ್ಲ, ಮಾಮೂಲಿ ಕಾರ್ಯಕ್ರಮಗಳೇ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸುಚಿತ್ರಾ ಅವರು ಬಂದಿದ್ದಾರೆ. ಸುಚಿತ್ರಾ ಅವರು ಒಳ್ಳೆ ಒಂದು ಸಾವಾಜಿ ಮಟನ್ ಮಾಡಿ ತೋರಿಸ್ತೀನಿ ಮುರಳಿಯವರೇ. ಉತ್ತರ ಕರ್ನಾಟಕದಲ್ಲಿ ಸಾವಾಜಿ ಮಟನ್ ಅಂದ್ರೆ ತುಂಬಾ ಫೇಮಸ್ ಅದು. ಯಾಕಂದ್ರೆ ಅದು ಒಂದು ಜನಾಂಗದ್ದು ಐಟಮ್ಗಳನ್ನೆಲ್ಲ ಮಾಡ್ಕೊಡ್ತಾರೆ, ತುಂಬಾ ಸಖತ್ತಾಗಿರುತ್ತೆ ಅಂತ. ನಾನು ಹಾವೇರಿಗೆ ದಾವಣಗೆರೆಗೆ ಹೋದಾಗೆಲ್ಲ ಇದನ್ನ ಟೇಸ್ಟ್ ಮಾಡಿದ್ದೆ, ಅದ್ಭುತವಾಗಿರ್ತಾ ಇತ್ತು. ಓಕೆ ಸುಚಿತ್ರಾ, ಅದನ್ನೇ ಮಾಡ್ಕೊಡಿ ಅಂತ ಹೇಳಿದೀನಿ. ಜೊತೆಗೇನು ಚಿಕನ್ ಬೇರೆ ಮಾಡ್ತೀವಿ, ಚಿಕನ್ ಸುಕ್ಕ ಮಾಡ್ತೀವಿ ಅಂತ ಬಂದಿದ್ದಾರೆ. ಅವ್ರನ್ನು ಕರ್ಸಿದೀವಿ, ವೈವಿಧ್ಯಮಯ ಅಡುಗೆಗಳನ್ನ ನಿಮಗ್ ತೋರಿಸ್ತಾ ಇದೀವಿ. ಓಕೆ, ಇನ್ಯಾಕ್ತಡ, ಬೇಗ ಪೇಪರು ಪೆನ್ಸಿಲು ಪುಸ್ತಕ ಎಲ್ಲ ತೆಗೆದಿಟ್ಕೊಳ್ಳಿ, ಮಾಡೋದೆಲ್ಲ ಬರ್ಕೊಳ್ಳಿ, ಮನೇಲಿ ಮಾಡ್ಕೊಂಡು ತಿನ್ಕೊಳ್ಳಿ. ಸುಚಿತ್ರಾ ಅವರೇ ನಮಸ್ಕಾರ. ನಮಸ್ಕಾರ. ಏನ್ ಸುಚಿತ್ರಾ, ಬಹಳ ಖುಷಿಯಾಗಿ ಕಾಣ್ತಾ ಇದೀರಾ ಇವತ್ತು. ನಗ್ನಗ್ತಾ ಲಕ 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 ಅಂತ ಬಂದಿದ್ದೀರಾ. ಒಳ್ಳೊಳ್ಳೆ ರೆಸಿಪೀಸ್ ತೋರಿಸ್ಬೇಕು ಅಂತ. ವೆರಿ ಗುಡ್. ಅಯ್ಯ, ಓಕೆ ಓಕೆ, ಒಳ್ಳೇದು ಒಳ್ಳೇದು ಒಳ್ಳೇದು. ಏನ್ ತೋರಿಸ್ತಾ ಇದ್ದೀರಾ ಸುಚಿತ್ರಾ ಇವತ್ತು? ಇವತ್ತೊಂದು ಮಹಾರಾಷ್ಟ್ರೀಯನ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಓಕೆ, ಸಾವಜಿ ಮಟನ್ ಗ್ರೇವಿ. ಸಾವಾಜಿ ಮಟನ್ ತೋರಿಸ್ತಾ ಇದ್ದೀರಾ. ಓಕೆ, ಸಾವಜಿ ಮಟನ್ ನ ತೋರಿಸ್ತಾ ಇದ್ದಾರೆ. ಉತ್ತರ ಕನ್ನಡದ ಇದು ತುಂಬಾ ಫೇಮಸ್, ಯಾಕಂದ್ರೆ ಆ ಕಡೆ ಇರೋರೆಲ್ಲ ಜನ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೂಡ. ಓಕೆ, ಸಾವಾಜಿ ಮಟನ್ ಮಾಡ್ತಾ ಇದೀರಾ. ಮಟನ್ ಸಾರ ಅದು? ಹೌದು, ಮಟನ್ ಟಿಕ್ ಗ್ರೇವಿ. ಮಟನ್ ಟಿಕ್ ಗ್ರೇವಿನ? ಓಕೆ, ಸಾವಾಜಿ ಮಟನ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಸುಚಿತ್ರಾ? ಸಾವಾಜಿ ಮಟನ್ ಬೇಕಾಗುವ ಸಾಮಗ್ರಿಗಳು: ಮಟನ್, ಲವಂಗ, ಏಲಕ್ಕಿ, ಕಪ್ಪು ಏಲಕ್ಕಿ, ಶಾಹಿ ಜೀರಿಗೆ, ಧನಿಯಾ, ಮೆಣಸು, ಬ್ಯಾಡಗಿ ಮೆಣಸಿನಕಾಯಿ, ಬಿರಿಯಾನಿ ಎಲೆ, ಗಸಗಸೆ, ಒಣ ಕೊಬ್ಬರಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಎಣ್ಣೆ. ಮೋಸ್ಟ್ಲಿ ನಮ್ ರೆಸಿಪೀಸ್ ಈ ಕಡೆ ಎಲ್ಲ ನಾವು ಯೂಸ್ ಮಾಡಲ್ಲ ಇದನ್ನ. ಅದರಿಂದ ಇದು ಡಿಫ್ರೆಂಟ್ ಆಗಿರುತ್ತೆ ಅಂತ ನಾನು ಹೇಳ್ತೀನಿ. ಅದೇ ಕಂತೆಲ್ಲಿ ಇರ್ತಲ್ವಾ ಇದು? ಸಿಗತ್ತೆ ಇದು. ಕಲ್ಲು ಅಂದ್ರೆ ಕೊಡ್ತಾರೆ, ಸ್ಟೋನ್ ಫ್ಲವರ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಹೌದೌದು, ಇದನ್ನ ಯೂಸ್ ಮಾಡ್ತಾರೆ. ಸಾಕಷ್ಟು ಸಾಮಗ್ರಿಗಳನ್ನ ತಗೊಂಡ್ ಬಂದಿದ್ದೀರಾ, ಶುರು ಮಾಡ್ಕೊಳ್ಳಿ. ಶುರು ಮಾಡಕ್ಕೆ ಏನ್ ಕೊಡ್ಲಿ ಸುಚಿತ್ರಾ ನಿಮ್ಗೆ? ಫಸ್ಟ್ ನನ್ಗೊಂದು ಕುಕ್ಕರ್ ಕೊಟ್ಬಿಡಿ. ಓಕೆ, ಫಸ್ಟ್ ಏನ್ ಮಾಡ್ತಾ ಇದ್ದೀರಾ? ಫಸ್ಟ್ ಮುರಳಿಯವರ ಇದಕ್ಕೆ ಒಂದು ಮಸಾಲಾ ಪೌಡರ್ ತಯಾರಿ ಮಾಡ್ಕೋಬೇಕು. ಓ, ರೆಡಿಮೇಡ್ ಎಲ್ಲ ನಾವೇ ತಯಾರು ಮಾಡ್ಕೋಬೇಕು. ಮತ್ತೆ ಡಿಫ್ರೆಂಟ್ ಆಗಿರುತ್ತೆ, ಹಾಕಿರೋ ಇಂಗ್ರೀಡಿಯೆಂಟ್ಸ್ ಡಿಫ್ರೆಂಟ್ ಆಗಿದೆ. ಓಕೆ, ಡ್ರೈ ರೋಸ್ಟ್ ಮಾಡ್ಕೋಬೇಕು. ಚಕ್ಕೆ ಒಂದು 2 ಪೀಸಸ್. ಓಕೆ, ಲವಂಗ ಸ್ವಲ್ಪ, ಏಲಕ್ಕಿ, ಹಸಿರು ಏಲಕ್ಕಿ ಒಂದು 2 ಅಥವಾ 3. ಇದು ಬಡ ಇಲಾಚಿ ಅಥವಾ ಕಪ್ಪು ಏಲಕ್ಕಿ 2 ಹಾಕ್ತಾ ಇದ್ದೀನಿ. ಓಹೋ, ಓಕೆ. ಶಾಹಿ ಜೀರಾ ಇದು ಒಂದು 1/4 ಚಮಚ ಸಾಕು. ಓಕೆ, ಧನಿಯಾ ತಗೊಂಡಿದ್ದೀನಿ. ಓಹೋ, 2 ಸ್ಪೂನ್ಸ್ ಧನಿಯಾ. ಓಕೆ, ಸಾಕಾ? ಸಾಕು. ಎಷ್ಟು ಕೆಜಿ ಮಟನ್ ಮಾಡ್ತಾ ಇದ್ದೀರಾ ನೀವು? ಇದೊಂದು 3/4 ಕೆಜಿ ಇದೆ. 3/4 ಕೆಜಿ ಇದೆಯಾ? ಮೆಣಸು, ಖಾರ ಅವ್ರಿಗೆ ಎಷ್ಟು ಬೇಕಷ್ಟು. ಓಕೆ, ಬ್ಯಾಡಗಿ ಮೆಣಸಿನ್ಕಾಯಿ. ಇದು ಬೇರೆ ಕೆಂಪು ಮೆಣಸಿನ್ಕಾಯಿ ಬೇರೆದು ಯೂಸ್ ಮಾಡಬಾರ್ದು. ಬ್ಯಾಡಗಿ ಮೆಣಸಿನ್ಕಾಯಿನೇ ಯೂಸ್ ಮಾಡಬೇಕು, ಕಲರ್ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಡಿಫರ್ ಆಗುತ್ತೆ. ಮತ್ತೆ ಇದು ಬಿರಿಯಾನಿ ಎಲೆ ಸ್ವಲ್ಪ ಫ್ರೈ ಆಗ್ಬೇಕು. ಡ್ರೈ ರೋಸ್ಟ್ ಮಾಡ್ಕೋಬೇಕು. ಆಯಿಲ್ ಎಲ್ಲ ಬೇಡ ಇದಕ್ಕೆ. ಆಯಿಲ್ ಬೇಡವೇ ಬೇಡವಾ? ಆಯಿಲ್ ಬೇಡ, ಯೂಸ್ ಮಾಡೋದು ಬೇಡ ಅಂತೀರಾ? ಇಲ್ಲ ಬೇಡ. ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಪುಡಿ ಚೆನ್ನಾಗುತ್ತೆ ಅಂತ. ಹೌದು, ಚೆನ್ನಾಗುತ್ತೆ. ಮತ್ತೆ ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಫ್ಲೇವರ್ ಬಿಡುತ್ತೆ ನಿಮ್ಗೆ. ಚಕ್ಕೆ, ಲವಂಗ, ಏಲಕ್ಕಿ ಇದೆಲ್ಲ ಒಳ್ಳೆ ಫ್ಲೇವರ್ ಬರುತ್ತೆ. ಸ್ವಲ್ಪ ಅದು ಫ್ರೈ ಆದ್ಮೇಲೆ ಗಸಗಸೆ ಹಾಕ್ತಾ ಇದ್ದೀನಿ 1 ಸ್ಪೂನ್. ಇದೇನಕ್ಕೆ ಸಾವಜಿ ಮಟನ್ ಅಂತ ಸ್ವಲ್ಪ ಬೇರೆ ತರ ಕಾಣುತ್ತೆ ಅಂದ್ರೆ ಸುಚಿತ್ರಾ, ನೀವು ನಾರ್ತ್ ಕರ್ನಾಟಕ ಹೋಗಿಲ್ಲ ಅಂತ ಕಾಣುತ್ತೆ. ಅಲ್ಲಿ ಹೋಯ್ತು ಅಂತ ಹೇಳಿದ್ರೆ ಸಾವಾಜಿ ಖಾನಾವಳಿ. ಹೌದು, ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಫುಡ್. ನಾಗ್ಪುರ್ ಸೈಡ್ ತುಂಬಾ ಫೇಮಸ್ ಇದು. ಓಕೆ, ಕೊಬ್ಬರಿ, ಒಣ ಕೊಬ್ಬರಿ, ಹಸಿ ಕಾಯಲ್ಲ ಇದು, ಒಣ ಕೊಬ್ಬರಿ ಯೂಸ್ ಮಾಡ್ತಾ ಇದ್ದೀನಿ. 1/2 ಕಪ್. ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಮುರಳಿಯವರೇ. ನಮ್ಮ ಸೌತ್ ಇಂಡಿಯನ್ ರೆಸಿಪೀಸ್ ಗಿನ್ನ ಇದು ಬೇರೆ ತರ ಇರುತ್ತೆ, ಟ್ರೈ ಮಾಡಬಹುದು. ಇಲ್ಲ, ಏನಂದ್ರೆ ನಾವು ನಮ್ಮ ಎಲ್ಲಿ ಬೆಂಗಳೂರು ಆಯ್ತು, ಮಂಡ್ಯ, ಮೈಸೂರೆಲ್ಲ ಮಿಲಿಟರಿ ಹೋಟ್ಲ್ ಅಂತ ಏನ್ ಕರಿತೀವಿ. ಹೌದು, ನಮ್ ನಾರ್ತ್ ಕರ್ನಾಟಕದಲ್ಲಿ ಮಿಲಿಟರಿ ಹೋಟ್ಲ್ ಅಂತ ಸಾವಾಜಿ ಖಾನಾವಳಿ ಅಂತ ಕರೀತಾರೆ. ಹೌದು. ಓಕೆ, ಎಷ್ಟು ನಿಮಿಷ ಹುರ್ಕೋಬೇಕಾಗುತ್ತೆ? ಸ್ವಲ್ಪ ಡ್ರೈ ರೋಸ್ಟ್. ಇವಾಗ ಇದಿಷ್ಟ ಆಯ್ತು. ಹೌದು, ಲಾಸ್ಟ್ ಅಲ್ಲಿ ನಾನು ಇದು ಹೇಳದ್ನಲ್ಲ ಮುರಳಿಯವರೇ, ಕಲ್ಲು. ಓಕೆ, ಲಾಸ್ಟ್ ಅಲ್ಲಿ ಒಂದು 1/4 ಚಮಚದಷ್ಟು ಹಾಕಿದ್ರೆ ಸಾಕು. ಹಾಕ್ತೀನಿ. ಕಲ್ಲು ಇದಕ್ಕೆ ಹೆಸರು? ಕಲ್ಲು ಸಿಗತ್ತೆ ಈಸಿಯಾಗಿ. ಓಕೆ,
ಕಲ್ಲು ಹಾಕಿ ಲಾಸ್ಟ್ ಅಲ್ಲಿ ಹ್ಮ್ ಆಫ್ ಮಾಡ್ಬಿಡಿ. ಆಫ್ ಮಾಡೋಣ. ಹಾ. ಒಂದ್ ಸ್ವಲ್ಪ ಆಯಿಲ್ ಹಾಕಿ. ಇವಾಗ ಆಯಿಲ್ ಹಾಕಿ ಇಲ್ಲೇ ಮಾಡ್ಬೋಣ ಅಂತೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನ್ರಿ ಸಾವಾಜಿ ಮಟನ್ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರುತ್ತೆ, ಹೇಳ್ತಾ ಇರುತ್ತೆ ಎಣ್ಣೆ ಅದು. ಪರವಾಗಿಲ್ಲ ಮಾಡಿ. ಅಲ್ಲ ಈಗ ಆನಿಯನ್ಸ್ ಫ್ರೈ ಮಾಡಕ್ಕೆ ಇಷ್ಟು ಸಾಕು, ಆಮೇಲೆ Okay. ಸೀಸನ್ ಮಾಡುವಾಗ ಹಾಕು. 2 ಈರುಳ್ಳಿ ದೊಡ್ಡದು. ಹೌದಾ? ಹಾ. ಓಕೆ. ಇದೀಗ ಫುಲ್ ಬ್ರೌನ್ ಆಗ್ಬೇಕು. ಫುಲ್ ಬ್ರೌನ್ ಆಗ್ಬಿಡ್ಬೇಕಾ? ಬ್ರೌನ್ ಆಗ್ಬೇಕು, ಅದೇ ಟೇಸ್ಟ್ ಬರೋದು ಓಕೆ. ಗ್ರೇವಿಗೆ. ಬ್ರೌನ್ ಆಗಷ್ಟು ಫ್ರೈ ಮಾಡ್ಬೇಕು. ಓಹೋ. ಮಸಾಲೆ ಪೌಡರ್ ಜೊತೆ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಬೇಕು. ಇದನ್ನ? ಹೌದು. ಓಹೋ, ಬೇಜಾನ್ ಕೆಲಸ ಇಟ್ಕೊಂಡ್ಬಂದಿದ್ದೀರಾ ನೀವು. ಚೆನ್ನಾಗಿರ್ಬೇಕು ಅಂದ್ರೆ ರೆಸಿಪಿ ಟೈಮ್ ವೇಸ್ಟ್ ಮಾಡ್ಬೇಕು ಅಂತೀರಾ? ಟೈಮ್ ಕನ್ಸ್ಯೂಮಿಂಗ್. ಕರೆಕ್ಟ್. ಜೊತೆಗೆ ಫಟಾಫಟ್ ಅಂತ ಏನ್ ಮಾಡ್ತಾ ಇದ್ದೀರಾ ಇವತ್ತು ನೀವು? ಫಟಾಫಟ್ ಅಂತ ಇವತ್ತು ಚಿಕನ್ ಡ್ರಮ್ ಸ್ಟಿಕ್ಸ್ ಮಾಡ್ತಾರೆ. ಚಿಕನ್ ಡ್ರಮ್ ಸ್ಟಿಕ್. ಓಕೆ. ಅಂದ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಒಳಗೆ ಅಡಿಗೆ ಮಾಡ್ಬೋದಾ? ಮಾಡ್ಬೋದು, ಆಗುತ್ತೆ. ಆಗುತ್ತಾ? ಅರ್ಧ ಗಂಟೆಲಿ ಆಗುತ್ತಾ? ಯಾಕಂದ್ರೆ ಈಗ ಕುಕ್ಕರ್ ಹಾಕ್ತೀನಿ, ಕುಕ್ಕರ್ ಅಲ್ಲಿ ಕುಕ್ಕರ್ ಕೂಗಿದ್ರೆ ಆಯ್ತಲ್ಲ? ಹೌದು, ಮಟನ್ ಕೂಗಿದ್ರೆ ಫಿನಿಶ್. ಮಟನ್ ಏನು ಬೇಯಿಸ್ಕೊಂಡಿಲ್ಲ? ಏನು ಇಲ್ಲ, ಬಂದಿಲ್ಲ? ಮೊದಲೇ ಏನ್ ಬೇಯಿಸ್ಬೇಕು? ಮೊದಲೇ ಏನು ಬೇಯಿಸ್ಕೊಂಡಿಲ್ಲ. ಗ್ರೇವಿ ಒಟ್ಟಿಗೆ ಮಾಡೋದು. ಬಹಳ ಖುಷಿ ಆಯ್ತು. ಇದು ಸಾವಾಜಿ ಮಟನ್ ನಾವು ತೋರಿಸಿರ್ಲಿಲ್ಲ, ಯಾಕಂದ್ರೆ ಒಂದೇ ತರ ತೋರಿಸಿ ಬೇರೆ ಬೇರೆ ಹೆಸರು ಹೇಳೋದಕ್ಕಿಂತ ಬೇರೆನೆ ತೋರ್ಸೋದು ವಾಸಿ ಅಂತ ನಾವು. ಇಲ್ಲಿ ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇರೆನೆ. ಹೌದೌದು, ಗೊತ್ತಾಗ್ತದೆ. ಶಾಹಿ ಜೀರಾ, ಹೌದು. ಕಲ್ಲು, ಮತ್ತೆ ನಾನು ಬಡಾ ಇಲಾಚಿ ಅಂತ ಹೇಳಿದೆ, ಕಪ್ಪು ಏಲಕ್ಕಿ, ಓಕೆ. ಇದೆಲ್ಲ ಡಿಫ್ರೆಂಟ್. ಮತ್ತೆ ಈ ಬಿರಿಯಾನಿ ಎಲೆ ನಾವೆಲ್ಲ ನಮ್ಮ ರೆಸಿಪೀಸ್ ಅಲ್ಲಿ ಸುಮ್ನೆ ಹಾಕ್ತಿವಿ ಅಷ್ಟೇ ಒಗ್ಗರಣೆಗೆ. ಓಕೆ. ಇವಾಗ ನಾನು ಇದನ್ನ ರುಬ್ತಾ ಇದ್ದೀನಿ ಮಸಾಲೆ ಜೊತೆಗೆ. ಹೌದೇನು? ಅದೇ ಡಿಫ್ರೆಂಟ್ ಆಗಿರೋದು ನಿಮ್ಗೆ. ಇಲ್ಲ, ನಮ್ಮ ನಾರ್ತ್ ಕರ್ನಾಟಕದವ್ರಿಗೆಲ್ಲ ಬಹಳ ಖುಷಿ ಆಗ್ಬಿಡುತ್ತೆ. ಏನ್ರಿ ನಮ್ ಕಡೆ ಸಾರ್ ಮಾಡಿದ್ರಿ ನೀವು ಅಂತ ಅವ್ರು ಬಹಳ ಖುಷಿ ಪಡ್ತಾರೆ ಬಿಡ್ರಿ. ಸುಚಿತ್ರಾ, ತುಂಬಾ ಗಾಡ್ ಜಾಸ್ತಿ ಆಗೋಯ್ತು. ಆಫ್ ಮಾಡ್ಬಿಡ್ಲಾ? ಆಫ್ ಮಾಡಿ. ಸಾಕಲ್ಲ? ಸಾಕು. ಓಹೋ. ಇವಾಗ ಗ್ರೈಂಡ್ ಮಾಡ್ಬೇಕು ಇದನ್ನೆಲ್ಲ ಬಿಸಿಲೇ ಸೇರಿಸಿ grind ಮಾಡ್ತೀರಾ? ಡ್ರೈ ಪೌಡರ್ಸ್ ಜೊತೆ ಸ್ವಲ್ಪ grind ತಣ್ಣಗೆ ಮಾಡ್ಬೇಕು. ಮಾಡ್ಕೊಡ್ಲಾ? ಸ್ವಲ್ಪ ತಣ್ಣಗಾಗ್ಲಿ, ಅಷ್ಟರಲ್ಲಿ ಮಟನ್ ಒಗ್ಗರಣೆಗೆ ಹಾಕೊಳ್ಳೋಣ. ಓಎಸ್. ಓಕೆ, ಇವಾಗ ಈ ಕಡೆ ಫ್ರೈ ಆಗಿದೆ, ಆ ಕಡೆ ಪೌಡರ್ ಮಾಡಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, Grind ಮಾಡಿ. ಈ ಕಡೆ ಕುಕ್ಕರ್ ಇಟ್ಕೊಂಡಿದ್ದಾರೆ. ಹೇಳಿ ಏನ್ ಮಾಡ್ತೀರಿ ಇವಾಗ? ಆಯಿಲ್ ಹಾಕಿ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀನಿ. ಅಲ್ಲಿ ಗ್ರೈಂಡ್ ಮಾಡಕ್ ಹಾಕಲ್ಲ. ಇವಾಗ ನೋಡಿ, ಇದೇ ಡಿಫ್ರೆಂಟ್ ಆಗಿರೋದು ಅಂತ ಹೇಳ್ತಾ ಇದೀನಿ ನಾನು. ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗ್ಬೇಕು. ಓಹೋ, ಮಟನ್ ಹಾಕ್ಬಿಡ್ತೀವಿ? ಮಟನ್ ಹಾಕ್ಬಿಡೋಣ. ಜಿಂಜರ್ ಗಾರ್ಲಿಕ್ ಸ್ಮೆಲ್ ಹೋದ ತಕ್ಷಣ Okay. ಮಟನ್ ಆಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಅಪ್ ಆಗ್ಲಿ. ಕೊಡಿ. ಇದು ಸ್ವಲ್ಪ ಕಡಿಮೆ ಮಾಡ್ಬಿಡಿ, ನಾನು ಅಷ್ಟ್ರಲ್ಲಿ ಗ್ರೈಂಡ್ ಮಾಡ್ಕೊಂಡು ಬರ್ತೇನೆ. ಯಾಕೆ ಕಡಿಮೆ ಮಾಡ್ಲಿ ಇದನ್ನ? ಚೆನ್ನಾಗಿ ಸ್ವಲ್ಪ ಎಣ್ಣೆಲಿ ಕಾಯ್ಬೇಕಲ್ಲ, ಉರಿಬೇಕಾ? ಇರ್ಲಿ ಬಿಡಿ, ಹೈಲೇ ಆಗುತ್ತೆ. ಓಕೆ. ಪಕೋಡದ ವಾಸನೆ ಬಂದ್ಬಿಟ್ಟಿದ್ದೀರಿ ನೀವು. ಈರುಳ್ಳಿ ಎಲ್ಲ ಫ್ರೈ ಮಾಡಿದ್ದು ಅದು ಬ್ರೌನ್ ಆಗಿದೆಯಲ್ಲ, ಹಾ, ಅದ್ರ ಸ್ಮೆಲ್ ಬೇರೆ. ಅದಕ್ಕೆ ಅಲ್ಲ? ಇವಾಗ ನಾನು ಫಸ್ಟ್ ಇದನ್ನ ಸ್ವಲ್ಪ ಡ್ರೈ ಮಾಡ್ಕೊಂಡ್ ಬರ್ತೀನಿ, ಆಮೇಲೆ ಆನಿಯನ್ ಹಾಕಿ ನೀರ್ ಹಾಕಿ ಗ್ರೈಂಡ್ ಮಾಡೋಣ. ಏನ್ ಬೇಕು? ಬೇಗ ಗ್ರೈಂಡ್ ಆಗುತ್ತೆ ಸರ್. ಪೌಡರ್ ಆಯ್ತಾ? ಆಗಿದೆ. ಇವಾಗ ಆನಿಯನ್ಸ್ ಹಾಕೊಳ್ಳೋಣ. ಚೆನ್ನಾಗಿದೆಯಲ್ಲ, ತೋರಿಸಿ. ಓಕೆ. ಆನಿಯನ್ ಕೊಡ್ಲಾ? ಆನಿಯನ್ಸ್ ಅಂದ್ರೆ ಉರ್ದು ನಾವು ಚೆನ್ನಾಗಿ ಬ್ರೌನ್ ಮಾಡಿರೋಂತ ಈರುಳ್ಳಿನ ಅದಕ್ಕೆ ಹಾಕ್ತಾ ಇದೀವಲ್ಲ. ಈರುಳ್ಳಿ ಬ್ರೌನ್ ಆಗ್ಲೇಬೇಕು. ಓಕೆ. ಇಲ್ಲಾಂದ್ರೆ ಹಸಿ ವಾಸನೆ ಇದ್ರೆ ಅದು ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ. ಓಕೆ. ಸ್ವಲ್ಪ ನೀರ್ ಹಾಕಿ. ನೀರ್ ಹಾಕ್ಬಿಡ್ಲಾ? ಹಾಕಿ. ಸಾಕು. ಪೇಸ್ಟ್ ರೆಡಿ ಇದೆ.
ಫೈನ್ ಪೇಸ್ಟ್ ಹಾಕ್ಬೇಕು. ಓಕೆ ಓಕೆ ಓಕೆ. ಚೆನ್ನಾಗಿ ಆಯಿಲ್ ಫ್ರೈ ಆಗಿದೆ ನೋಡಿ. ಫ್ರೈ ಆಗಿದೆ. ಈಗ ಗ್ರೈಂಡ್ ಮಾಡಿರೋಂತ ಮಸಾಲೆನ ಹಾಕ್ತಾ ಇದ್ದೀನಿ. ಹಾಕ್ಬಿಡ್ತಾ ಇದ್ದೀರಾ? ಹಾ. ಹಾಕಿ. ಇದೊಂದು ವಿಶೇಷವಾದಂತ ಮಸಾಲ, ಕೆಲವೇ ಜನಗಳಿಗೆ ಮಾತ್ರ ಗೊತ್ತಿರುವಂತಹ ಮಸಾಲ ಇದು. ಸಾಮಾನ್ಯವಾಗಿ ನಮ್ಮ ಕಡೆ ಎಲ್ಲ ತುಮಕೂರು ಮಂಡ್ಯದಲ್ಲೆಲ್ಲ ಯಾರು ಈ ಮಸಾಲ ಯೂಸ್ ಮಾಡಲ್ಲ. ಅದು ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಯೂಸ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಹೌದೌದು, ಸ್ವಲ್ಪ ಬೇರೆ ಟೇಸ್ಟ್, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ರುಚಿಯಾಗಿರುತ್ತೆ, ಸ್ವಲ್ಪ ಖಾರ ಹೆಚ್ಚಾಗೇ ಇರುತ್ತೆ, ಅದ್ಭುತವಾಗಿರುತ್ತೆ. ಯಾವಾಗ್ಲೂ ಮುರುಳಿಯವ್ರೆ ಫಸ್ಟ್ ಇಮಿಡಿಯೇಟ್ ಮಟನ್ಗೆ ನೀರ್ ಹಾಕ್ಬಾರ್ದು. ಹೌದು. ನಾವು ಗ್ರೈಂಡ್ ಏನ್ ಮಾಡಿರ್ತೀವಿ ಮಸಾಲೆನ, ಎನಿ ಕರಿ ಎನಿ ಗ್ರೇವಿಸ್ ಮಾಡುವಾಗ ಮಟನ್ ಚೆನ್ನಾಗಿ ಸ್ವಲ್ಪ ಗ್ರೇವಿಲಿ ಕುಕ್ ಆಗ್ಬೇಕು, ಆಮೇಲೆ ನೀರ್ ಆಡ್ ಮಾಡ್ಕೋಬೇಕು ಎಷ್ಟು ಬೇಕಷ್ಟು. ಇಲ್ಲ ಅಂದ್ರೆ ಆ ಮಸಾಲೆ ಎಲ್ಲ ಮಟನ್ ಹಿಡಿಯೋದಿಲ್ಲ, ಸಪ್ಪೆ ಹೊಡಿತಾ ಇರುತ್ತಲ್ವಾ. ನಾನೀಗ ಸಾಲ್ಟ್ ಆಡ್ ಮಾಡ್ತೀನಿ, ಆಮೇಲೆ ನೀರ್ ಹಾಕೋಣ. ಓಕೆ. ಉಪ್ಪು ಹಾಕಿಲ್ಲ ಅವಾಗ್ಲಿಂದ. ಹೌದು, ಉಪ್ಪು 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 ಹಾಕಿ ಸಾಕು. ಆಹಾ, ನೋಡಿ ಈ ತರ ಗ್ರೇವಿ ಕುದಿ ಬರ್ಬೇಕು ಮಟನ್ ಅಲ್ಲಿ. ಎಸ್. ಈಗ ವಾಟರ್ ಆಡ್ ಮಾಡೋಣ, ಸ್ವಲ್ಪ ನೀರ್ ಹಾಕಿ. ಇದಕ್ಕೆ ಹಾಕ್ಲಾ? ಹಾ, ಇಲ್ಲೇ ಇದೆ ಎಷ್ಟು ಮಸಾಲೆ ಇದೆ. ಸಾಕಲ್ಲ? ಲಾಸ್ಟ್ ಅಲ್ಲಿ ನೀರ್ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ವಾಟರ್ ಆಡ್. ಸೇಮ್ ಸಾವಾಜಿ ಖಾನಾವಳಿಯ ಸಾರು ರೆಡಿ ಆಗಿದೆ. ಎಷ್ಟು ನಿಮಿಷ, ಎಷ್ಟು ವಿಷಲ್ ಕುಗ್ಬೇಕಾಗುತ್ತೆ ಸುಚಿತ್ರ? ಮಟನ್ ಒಂದು 3 to 4 ವಿಸಿಲ್ಸ್ ಕುಕ್ ಆಗುತ್ತೆ. ಹೌದೇನು? ವೆರಿ ಗುಡ್. ಕ್ಲೋಸ್ ಮಾಡೋಣ? ಮುಗೀತಾ? ಫಿನಿಶ್. ಹಾಕಿ ಹಾಕ್ತದ? ಇಲ್ಲ, ಫಸ್ಟ್ ವೇಟ್ ತೆಗ್ದೆ ಹಾಕ್ಬೇಕು ಯಾವಾಗ. ಏನಕ್ಕೆ? ಅದು ಸೇಫ್ಟಿ. ಸೇಫ್ಟಿನಾ? ಇದು ಫಸ್ಟ್ ಕ್ಲಿಯರ್ ಆಗಿದೆಯಾ ಅಂತ ಗೊತ್ತಾಗ್ಬೇಕು ಕುಕ್ಕರ್ ಹಾಕೋವಾಗ, ಆಮೇಲೆ ವೇಟ್ ಹಾಕ್ಬೇಕು. ಏನೋ ಹೇಳ್ಕೊಡ್ತೀರಾ, ನಾವು ಕೇಳ್ತಾ ಇದೀವಿ. ಓಕೆ ಸುಚಿತ್ರ, ಒಂದು ಕೆಲಸ ಮಾಡೋಣ. ಇದು ಬೇಯಲಿಕ್ಕೆ ನನಗೆ ಗೊತ್ತಿರೋ ಒಂದು 10 minutes ಆಗುತ್ತೆ. ಪಟಾಪಟ್ ಅಂತ ಏನ್ ಮಾಡ್ತಾ ಇದೀರಾ? ಚಿಕನ್ ಡ್ರಮ್ ಸ್ಟಿಕ್ಸ್. ಚಿಕನ್ ಡ್ರಮ್ ಸ್ಟಿಕ್ ಮಾಡ್ತಾ ಇದೀರಾ? ಇದು ಈ ಕಡೆ ಬೇಯ್ತಾ ಇರಲಿ, ಚಿಕನ್ ಡ್ರಮ್ ಸ್ಟಿಕ್ ರೆಡಿ ಮಾಡ್ಕೊಳ್ಳೋಣ, ಆಮೇಲೆ ಒಟ್ಟಿಗೆ ಟೇಸ್ಟ್ ಮಾಡೋಣ. ಏನಂತೀರಾ? ಹೌದು. ಓಕೆ, ಚಿಕನ್ ಏನ್ ಬೇಕೋ ತಗೊಂಬನ್ನಿ. ಸುಚಿತ್ರ, ಕುಕ್ಕರ್ ಕೂಗಿದೆ. ಇದು ಬಿಸಿ ಆಗಿರೋದ್ರಿಂದ ಇವಾಗ ಓಪನ್ ಮಾಡಕ್ಕಾಗಲ್ಲ. ಕುಕ್ಕರ್ ನ ಫಸ್ಟ್ ಈ ಕಡೆ ಇಟ್ಕೊಳ್ತೀನಿ. 10 ನಿಮಿಷ ಆದ್ಮೇಲೆ ಇದನ್ನ ತೆಗೆಯೋಣ, ಆಮೇಲೆ ಟೇಸ್ಟ್ ಮಾಡೋಣ. ಅದಕ್ಕಿಂತ ಮುಂದೆ ಏನ್ ಮಾಡ್ತಾ ಇದ್ದೀರಾ? ಚಿಕನ್ ಡ್ರಮ್ ಸ್ಟಿಕ್ಸ್ ಮಾಡ್ತಾ ಇದೀನಿ. ಏನದು ಸ್ಪೆಷಲ್? ಏನ್ ಸ್ಪೆಷಲ್ ಅಂದ್ರೆ ಇದು ಸೌತ್ ಇಂಡಿಯನ್ ಸ್ಟೈಲ್ ಅಲ್ಲಿ ಮಾಡ್ತಾ ಇದೀನಿ ನಾನು. ಇಲ್ಲಿ ಯಾವ ಸಾಸಸ್ ಯೂಸ್ ಮಾಡ್ತಾ ಇಲ್ಲ ನಾನು. ಸಾಸಸ್ ಎಲ್ಲ ಬೇಡ ರೀ, ಹಂಗೆ ಚೆನ್ನಾಗಿ ಹೇಳಿ. ಮತ್ತೆ ಇದು ಯೂಸ್ಫುಲ್ ಟಿಪ್, ಇದು ಎಲ್ಲಾರು ಕೇಳಿಸ್ಕೋಬೇಕು ಕರೆಕ್ಟ್ ಆಗಿ. ಯೂಶಲಿ ನಾವು ಮನೇಲಿ ಮಾಡಿದಾಗ ಚಿಕನ್ ಲೆಗ್ ಪೀಸಸ್ ಹಾರ್ಡ್ ಆಗುತ್ತೆ. ಹೌದು. ನಿಮ್ಗೆ ಜ್ಯೂಸಿ ಆಗಿರೋದಿಲ್ಲ. ಹೌದು. ನಾವ್ ಯಾವಾಗ್ಲೂ ತಿನ್ನೋವಾಗ ಅನ್ಕೊಂತೀವಿ ಮನೆ ರೆಸ್ಟೋರೆಂಟ್ ತರ ಸಾಫ್ಟ್ ಆಗಿಲ್ಲ, ಒಳಗಡೆ ಜ್ಯೂಸಿ ಆಗಿಲ್ಲ, ಹಾರ್ಡ್ ಆಗ್ಬಿಡುತ್ತೆ ಮನೇಲಿ ಮಾಡಿದಾಗ. ಅದರಿಂದ ಚಿಕನ್ ಏನ್ ಮಾಡ್ಬೇಕು ಅಂದ್ರೆ ಡ್ರಮ್ ಸ್ಟಿಕ್ಸ್ ನ ಇದು ಫಸ್ಟ್ ಸ್ಲಿಟ್ಸ್ ಮಾಡ್ಕೋಬೇಕು, ಒಳಗಡೆ ಮಸಾಲೆ ಎಲ್ಲ ಹಿಡಿಯೋ ತರ. ಆಯ್ತು ನೋಡಿ, ಈ ತರ ಸ್ಲಿಟ್ಸ್ ಕೊಟ್ಟಿದ್ದೀನಿ, ಕಟ್ ಮಾಡಿದೀನಿ. ಕಟ್ ಮಾಡಿ ಸ್ವಲ್ಪ ಸ್ಲೈಟ್ ಆಗಿ ಎಲ್ಲ ಸೈಡ್ಸ್ ಕಟ್ ಮಾಡ್ಬೇಕು. ಕ್ಲೀನ್ ಆಗಿ ವಾಶ್ ಮಾಡಿ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರದ ಪುಡಿ, ಮತ್ತೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಸೌತ್ ಇಂಡಿಯನ್ ಟೈಪ್ ಸ್ಟೈಲ್ ಅಲ್ಲಿ ಹೇಳಿದೀನಲ್ಲ ಅದರಿಂದ ಅಷ್ಟು ಹಾಕಿ ನೀರ್ ಹಾಕಿ ನೆನ್ಸಿಡ್ಬೇಕು. ಮ್ಯಾರಿನೇಷನ್ ಅಂದ್ರೆ ಯೂಶಲಿ ನಾವು ನೀರ್ ಹಾಕೋದಿಲ್ಲ, ಏನಿದೆ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಮಾಡಿ ಇಡ್ತೀವಿ. ದಿಸ್ ಇಸ್ ದ ಸೀಕ್ರೆಟ್, ಏನಕ್ಕೆ ಜ್ಯೂಸಿಯಾಗಿ ಸಾಫ್ಟ್ ಆಗಿರುತ್ತೆ ರೆಸ್ಟೋರೆಂಟ್ಸ್ ಅಲ್ಲಿ ಅಂತ. ನೋಡೋಣ, ಮೆತ್ತಗಾಗುತ್ತೆ ಅಂತ ಹೇಳಿದ್ರೆ ತಿಂದಾದ್ಮೇಲೆ ಗೊತ್ತಾಗುತ್ತೆ ಮೆತ್ತಗಾಗುತ್ತೋ ಗಟ್ಟಿಗಾಗುತ್ತೋ ಅಂತ. ಇದೇನಂದ್ರೆ ಮುರಳಿ ಅವರೇ ಹೇಳ್ತೀನಿ ಇನ್ನೊಂದು, ಇದು ಮಿನಿಮಮ್ 4 hours ನೆನಿಬೇಕು ನೀರಲ್ಲಿ. ಫ್ರಿಡ್ಜ್ ಅಲ್ಲಿ ಇಟ್ಬಿಡಿ. ಫ್ರಿಡ್ಜ್ ಅಲ್ಲಿ ಇಡಲ್ಲ ಅಥವಾ ಟೈಮ್ ಇಲ್ಲ ಅರ್ಜೆಂಟ್ ಮಾಡ್ಬೇಕು ಅಂದ್ರೆ ಅಟ್ಲೀಸ್ಟ್ ಇದು ಏನಂದ್ರೆ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ನೆನೆಸ್ಬೇಕು. ಇಮಿಡಿಯೇಟ್ ಮಾಡ್ಬೇಕು ಅಂದ್ರೆ ಇಮಿಡಿಯೇಟ್ ಮಾಡ್ಬೇಕು, ಟೈಮ್ ಇಲ್ಲ ನಮ್ಗೆ ಅಂದಾಗ ಬೆಚ್ಚಗಿರೋ ನೀರಲ್ಲಿ ಅಟ್ಲೀಸ್ಟ್ ಒಂದು 1/2 hour ನೆನೆಸಿ ಇಮಿಡಿಯೇಟ್ ಮಾಡ್ಬೇಕು. ನೀವು ಬೆಚ್ಚಗಿರೋ ನೀರಲ್ಲಿ ನೆನ್ಸಿಟ್ಬಿಟ್ಟು ಹಂಗೆ ಬಿಟ್ರೆ ಅದು ಮತ್ತೆ ಅಳಸೋಗುತ್ತೆ, ಹಾರ್ಡ್ ಆಗ್ಬಿಡುತ್ತೆ, ಚೆನ್ನಾಗಿ ಬರೋಲ್ಲ. ಈ ರೀತಿ ಮಾಡಿದ್ಮೇಲೆ ಫ್ರಿಡ್ಜ್ ಅಲ್ಲಿ ಇಡ್ಬೇಕು. ಓಕೆ, ಇವಾಗ ಫ್ರಿಡ್ಜ್ ಇಡೋ ಅವಶ್ಯಕತೆ ಏನಿಲ್ಲ, ಹೊಟ್ಟೆ ಹಸಿತಾ ಇದೆ, ನೆನ್ಸ್ಕೊಂಡು ತಗೊಂಡ್ ಬಂದಿದ್ದೀನಿ ನಾನು, ಈಗ ಅವಶ್ಯಕತೆ. ಓಕೆ, ಶುರು ಮಾಡುವ. ಚಿಕನ್ ಡ್ರಮ್ ಸ್ಟಿಕ್ಸ್ ಬೇಕಾಗುವ ಸಾಮಗ್ರಿಗಳು: ಚಿಕನ್ ಲೆಗ್, ಮೊಟ್ಟೆ, ಅಚ್ಚ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಕರಿಬೇವು, ಮೈದಾ ಹಿಟ್ಟು, ಬ್ರೆಡ್ ಕ್ರಮ್ಸ್, ಉಪ್ಪು, ಎಣ್ಣೆ. ಏನ್ ಕೊಡ್ಲಿ? ಒಂದು ಮಿಕ್ಸಿಂಗ್ ಬೌಲ್ ಕೊಡಿ. ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ. ಅದಕ್ಕಿಂತ ಮುಂಚೆ ಈ ಡ್ರಮ್ ಸ್ಟಿಕ್ಸ್ ನ ತೆಗೆದು ಬಿಡೋಣ ನೀರಿಂದ. ಪ್ಲೇಟ್ ಕೊಡ್ತೀರಾ? ಪ್ಲೇಟ್ ಕೊಡ್ಲಾ ಒಂದು? ಫಸ್ಟ್ ನೀರಿಂದ ತೆಗೆದು ಬಿಡೋಣ ಡ್ರಮ್ ಸ್ಟಿಕ್ಸ್ ನ. ಓಹೋ, ಚಿಕನ್ ಲೆಗ್ ಪೀಸಸ್. ಓಕೆ, ಅಷ್ಟೇನಾ ಅದು? ಇವಾಗ ಮಿಕ್ಸಿಂಗ್ ಬೌಲ್ ಅಲ್ಲಿ ಮೊಟ್ಟೆ ತಗೊಂಡಿದ್ದೀನಿ ನಾನೊಂದು.
ಒಂದು ಮೊಟ್ಟೆ ಹೊಡೆದು ಆ ಹಾಕೊಂಡು ಮೊಟ್ಟೆ ಹಾಕ್ತಾ ಇದ್ದೀನಿ. ಓಕೆ ಹೇಳಿ. ರೆಡ್ ಚಿಲ್ಲಿ ಪೌಡರ್, ಖಾರದ ಪುಡಿ ಸ್ವಲ್ಪ ಮೊದಲೇ ಹಾಕಿಟ್ಟಿದ್ದೀನಿ. ಹಾಕೊಳ್ಳಿ. ಎಷ್ಟು ಖಾರ ಬೇಕಷ್ಟು 1 ಸ್ಪೂನ್ ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊದಲೇ ಸ್ವಲ್ಪ ಸುಮ್ಮನೆ ಫ್ಲೇವರ್ಗೋಸ್ಕರ ಹಾಕಿರ್ತೀನಿ. ಇಲ್ಲೊಂದು 1/2 ಸ್ಪೂನ್ ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು, ಸೌತ್ ಇಂಡಿಯನ್ ಸ್ಟೈಲ್ ಅಂತ ಹೇಳಿದೆ ಮುರಳಿಯವರೇ, ಅದರಿಂದ ಕರಿ ಲೀವ್ಸ್ ಕರಿಬೇವು ಯೂಸ್ ಮಾಡ್ತಾ ಇದ್ದೀನಿ. ಹಾಕೊಳ್ಳಿ. ಮತ್ತೆ ಸಾಲ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅಷ್ಟರಲ್ಲಿ ಎಣ್ಣೆ ಕಾಯಕ್ಕಿಟ್ಬಿಡ. ಎಣ್ಣೆ ಇದನ್ನು ಡೀಪ್ ಫ್ರೈ ಮಾಡ್ತೀರಾ? ಡೀಪ್ ಫ್ರೈ ಮಾಡ್ತೀನಿ. ಓಹೋ ಹೌದೇನು? ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಎಣ್ಣೆ ಕಾಯ್ಬೇಕು, ಚಿಕನ್ ಒಳಗೆ ಎದ್ದು ಇದಕ್ಕೆ ಹಾಕ್ಬೇಕು, ನೆನೆದೆಲ್ಲ ಏನು ಬೇಕಾಗಿಲ್ಲಲ್ವಾ? ಏನ್ ಬೇಡ, ಮೊದಲೇ ನೆನ್ಸಿದೀವಲ್ಲ, ಜಸ್ಟ್ ಡಿಪ್ ಚಿತ್ರ ಮಾಡಿ. ಒಂದ್ ನಿಮಿಷ ಹೇಳೋದನ್ನ ಕೇಳಿ, ಅದು ಸ್ವಲ್ಪ ಆ ಕಡೆ ತಿರುಗಿಸಿ ಜರುಗಿಸಿ. ಏನಕ್ಕೆ ಅಂತ ಕೇಳಲಿಲ್ಲ, ಈ ವಾಸನೆ ತಡ್ಕೊಳಕ್ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ಹೌದು, ನೋಡೋಣ ನೋಡೋಣ ನೋಡಿ. ಆಹಾ ನಾನು ಅನ್ಕೊಂಡಂಗೇ ಇದೀರಿ. ಓಕೆ 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 ಫ್ಯಾಟ್ ಕಂಟೆಂಟ್ ಎಲ್ಲ ಮೇಲೆ ಬಂದಿರುತ್ತೆ. ಮೇಲೆ ಬಂದಿರುತ್ತೆ. ಈ ಕೆಂಪು ಕಲರ್ ಸಾರು, ಅದಕ್ಕೆ ಸ್ವಲ್ಪ ಏನ್ ಗೊತ್ತಾ, ಜೋಳದ ರೊಟ್ಟಿ. ಹೌದು, ರೊಟ್ಟಿ ಜೊತೆ ಅದ್ಭುತವಾಗಿರುತ್ತೆ. ಟೇಸ್ಟ್ ಮಾಡೋಣ. ಹಾ. ಸಾವ್ಜಿ ಮಟನ್ ಅಲ್ಲ ನೀವು ಹೇಳೋದು? ನೋಡಿ, ಸಾವಜಿ ಮಟನ್ ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ. ಥ್ಯಾಂಕ್ ಯು ಸುಚಿತ್ರಾ. ಟೇಸ್ಟ್ ಮಾಡೋದೇನಿಲ್ಲ, ಮಾಡೋ ಕ್ರಮ ತುಂಬಾ ಚೆನ್ನಾಗಿತ್ತು. ಮಾಡ್ಕೊಂಡಿದ್ ಪುಡಿ ಚೆನ್ನಾಗಿತ್ತು. ಅದಕ್ಕೆ ಏನ್ ಹಾಕ್ಬೇಕು ಅಂತ ಪೌಡರ್ ಮಾಡ್ಕೊಂಡಾಗ್ಲೇ ಅರ್ಧ ವಾಸನೆ ಬಂತು. ಕುಕ್ಕರ್ ಮೇಲೆ ಹೊಟ್ಟೆ ಹಸೋಕ್ ಶುರು ಆಗೋಯ್ತು. ಇನ್ನೇನು ತಿನ್ ನೋಡಿ ರುಚಿ ಹೇಳ್ತಾ ಇದ್ದೇನೆ. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ನಮ್ ಕೈಲಿ ಕೊಟ್ಟಿದ್ದಾರೆ ಅಂದ್ರೆ ಖಾಲಿ ಆಗ್ಬಿಡುತ್ತೀರಿ. ದಯವಿಟ್ಟು ಒಂದ್ಸರಿ ಸುಚಿತ್ರಾ ಯಾವ ರೀತಿ ಮಾಡೋದು ತೋರಿಸ್ತೀವಿ, ನೋಡ್ಕೊಳ್ರಿ. ಸಾವಾಜಿ ಮಟನ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಒಂದು ಪ್ಯಾನ್ಗೆ ಚಕ್ಕೆ, ಲವಂಗ, ಏಲಕ್ಕಿ, ಕಪ್ಪು ಏಲಕ್ಕಿ, ಶಾಹಿ ಜೀರಿಗೆ, ಧನಿಯಾ, ಕಾಳು ಮೆಣಸು, ಬ್ಯಾಡಗಿ ಮೆಣಸಿನಕಾಯಿ, ಬಿರಿಯಾನಿ ಎಲೆ ಹಾಕಿ ಡ್ರೈ ರೋಸ್ಟ್ ಮಾಡಿ. ನಂತರ ಗಸಗಸೆ, ಒಣ ಕೊಬ್ಬರಿ, ಕಲ್ಲು ಹೂ ಹಾಕಿ ಚೆನ್ನಾಗಿ ಹುರಿದು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಳ್ಳಿ. ಇದಕ್ಕೆ ಫ್ರೈ ಮಾಡಿದ ಈರುಳ್ಳಿ, ನೀರು ಹಾಕಿ ಮತ್ತೆ ಗ್ರೈಂಡ್ ಮಾಡಿ ಮಸಾಲಾ ಸಿದ್ಧ ಮಾಡಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಕಾದ ಎಣ್ಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮಟನ್, ರುಬ್ಬಿಕೊಂಡ ಮಸಾಲ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ನೀರು ಹಾಕಿ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿ. ಈಗ ಸಾವಾಜಿ ಮಟನ್ ಸವಿಯಲು ಸಿದ್ಧ. ಓಕೆ, ಟೇಸ್ಟ್ ಮಾಡೋದಾ? ಮಾಡಿ. ಅದೇ ಟೇಸ್ಟ್ ಇದು. ಹಿಂಗೆಲ್ಲ ತಿನ್ನಕ್ಕಾಗಲ್ಲ, ತಾಳಪ್ಪ. ಕುಕ್ ಆಗಿದೆ ಎಲ್ಲ ಮಟನ್. ಅದ್ಭುತ, ತುಂಬಾ ಚೆನ್ನಾಗಿದೆ. ತಿರ್ಗಾ ನಾವು ಹಾವೇರಿಗೆ ಹೋದ್ವಿ ಅನ್ನಿಸ್ತಾ ಇದೆ. ಸ್ವಲ್ಪ ಬಾಯೆಲ್ಲ ಸರಿ ಹೋಯ್ತ್ರಿ. ನೋಡಿ, ಗಂಟು ಸರಿ ಹೋಯ್ತು ನೋಡಿ ಸ್ವಲ್ಪ. ತುಂಬಾ ಚೆನ್ನಾಗಿ ಮಾಡಿದ್ರೆ ಸುಚಿತ್ರಾ, ಥ್ಯಾಂಕ್ ಯು. ತುಂಬಾನೇ ಚೆನ್ನಾಗಿದೆ ಅಂದ್ರೆ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಸಖತ್ತಾಗಿದೆ. ನೀವು ಸಹ ಟ್ರೈ ಮಾಡಿ. ಸುಚಿತ್ರಾ ಅವ್ರನ್ನ ಗ್ಯಾರಂಟಿ ನೆನೆಸ್ಕೊಳ್ತೀರಾ ಸಾವ್ಜಿ ಮಟನ್ ಅಲ್ಲಿ. ಇದು ಹಿಂಗೆ ಇರ್ಲಿ, ಹಿಂಗೆ ಊಟಕ್ಕೆ ಬಿಡ್ತಾರಲ್ಲ ಅವಾಗ ಖಾಲಿ ಮಾಡ್ಕೊಳ್ತೀವಿ. ಓಕೆ, ಇವಾಗ ಇದು ಕಂಟಿನ್ಯೂ ಮಾಡೋಣ ರೀ ನಾವು. ಎಣ್ಣೆ ಕಾದಿದೆ. ಈಗ ಒಂದು ಮಿಕ್ಸಿಂಗ್ ಬೌಲ್ ಕೊಡಿ. ಮೈದಾ ಹಾಕ್ತಾ ಇದೀನಿ 1 ಕಪ್. ಓಕೆ, ಇನ್ನ ಇದೆಯಾ ಕೆಲಸ? ಅದಕ್ಕೆ ಏನಿಲ್ಲ, ಮುಗೀತು ಅನ್ಕೊಂಡೆ. ಬ್ರೆಡ್ ಕ್ರಮ್ಸ್ ಮಾಡಿ. ಸಾಲ್ಟ್ ಎಲ್ಲ ಹಾಕಿದೀನಿ, ಸುಮ್ಮನೆ ಒಂಚೂರು ಬ್ಯಾಟರ್ಗೋಸ್ಕರ ಕೋಟಿಂಗ್ ಒಂಚೂರು. ಓಕೆ, ನೀರ್ ಹಾಕ್ಬೇಕಾ? ಇಲ್ಲ, ನೀರ್ ಬೇಡ. ನೀರ್ ಬೇಡವಾ? ನೀರ್ ಬೇಡ. ಏನೋ ಹೊಸ ಕಲ್ತ್ಕೊಂಡ್ ಬರ್ತೀರಾ ಸುಚಿತ್ರಾ ನೀವು. ಹೊಸ ತೋರಿಸ್ಬೇಕಲ್ಲ ನಮ್ಮ ವೀಕ್ಷಕರಿಗೆ, ಹಂಗಂತೀರಾ? ವೆರಿ ಗುಡ್. ಮಿಕ್ಸ್ ಆಗಿದೆ, ಎಣ್ಣೆ ಕಾಯ್ತಾ ಇದೆ ಈಗ. ಓಕೆ, ಫಸ್ಟ್ ಈಗ ಇದು ಚಿಕನ್ ಪೀಸಸ್ನ ಓಕೆ
ಈ ಮಿಕ್ಸರ್ ಅಲ್ಲಿ ಡಿಪ್ ಮಾಡಿ ಆಹಾ ಆಮೇಲೆ ತೆಗ್ದಿಡೋಣ. ಓಹೋ ಸರಿ ಹಂಗೆ ಹಾಕ್ಬಿಡ್ಬೇಕಾಯ್ತು ನೀವು. ಇಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಹೌದಾ ಟುಗೆದರ್ ಹಾಕ್ಬೋದು, ಎಲ್ಲ ಒಟ್ಟಿಗೆ ಕುಕ್ ಆಗುತ್ತೆ. ಡಿಫ್ರೆನ್ಸ್ ಆಗುತ್ತೆ. ಆಯ್ತಾಯ್ತು, ಒಂದೇ ಇದೇನೋ ವಿಶೇಷವಾದ್ದು ನಾವು ನೋಡೇ ಇಲ್ವಲ್ರಿ ಸುಚಿತ್ರ? ಇದು ಸೌತ್ ಇಂಡಿಯನ್ ಸ್ಟೈಲ್ ಅಲ್ಲಿ ಮಾಡ್ತಾರೆ. ಅದು ಸೋಯಾ ಸಾಸ್ ವಿನಿಗರ್ ಎಲ್ಲ ಯೂಸ್ ಮಾಡ್ತಾರೆ. ಅವೆಲ್ಲ ಬೇಡ ರೀ, ಅದೆಲ್ಲ ಬೇಡ ಇದ್ರೆ ಅಂತ ಚೆನ್ನಾಗಿರಲ್ಲ. ಹೇಳಿ ಈ ತರ ಕೆಲವೊಂದ್ ಕಡೆ ಸ್ವಲ್ಪ ತಿನ್ನೋಷ್ಟು ಬೇಜಾರಾಗುತ್ತೆ ಅದೆಲ್ಲ. ಬಟ್ ಈ ತರದೆಲ್ಲ ನೋಡಿದ್ರೆ ಸ್ವಲ್ಪ ತಿನ್ಬೋದೇನೋ ಅನ್ಸುತ್ತೆ. ನೋಡೋಣ, ನಾನಂತೂ ತಿಂದಿಲ್ಲ ಇದು. ಈಗ ಇದು ಮೊಟ್ಟೆ ಮತ್ತೆ ಇದು ಮಿಕ್ಸ್ಚರ್ ಅಲ್ಲಿ ಡಿಪ್ ಮಾಡಿರೋಂಥದನ್ನ ಓಕೆ ಮೈದಾ ಮತ್ತೆ ಬ್ರೆಡ್ ಕ್ರಮ್ಸ್ ಅಲ್ಲಿ ರೋಲ್ ಮಾಡ್ತಾ ಇದ್ದೀನಿ ನಾನು. ಓಹೋ 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 ಮೀಡಿಯಂ ಫ್ಲೇಮ್ ಅಲ್ಲಿ ಕುಕ್ ಮಾಡ್ಬೇಕು. ಮೀಡಿಯಂ ಫ್ಲೇಮ್ ಅಲ್ಲೇ ಇದೆ. ಅವಾಗ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಬೇಯುತ್ತಲ್ಲ. ಇಲ್ಲಾಂದ್ರೆ ಒಂದೇ ಸತಿ ಕಪ್ಪಾಗ್ಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಹೌದು. ಮತ್ ನಾನು ಮೊದ್ಲೇ ಹೇಳ್ದಂಗೆ ಈವನ್ ಕುಕ್ ಆಗ್ಲಿ ಅಂತ ಕಟ್ ಮಾಡಿದೀವಿ. ಓಕೆ ಲೆಗ್ ಪೀಸಸ್ ನ ಹಾಗೆ ಸ್ಲಿಟ್ ಮಾಡ್ಬೇಕು. ತಿರ್ಗಿಸ್ಬೋದಾ ಬೇಡವಾ? ಇಲ್ಲ, ಸ್ವಲ್ಪ ಆಗ್ಲಿ, ಆಮೇಲೆ ಟರ್ನ್ ಮಾಡೋಣ. ಮತ್ತೆ ಇನ್ನೊಂದು ಟಿಪ್ ಹೇಳ್ತೀನಿ. ಹೇಳಿ. ಕುಕ್ ಆಗೋವಾಗ ಸ್ವಲ್ಪ ಫೋರ್ಕ್ ತಗೊಂಡು ಚಿಕನ್ ಪೀಸಸ್ ಸ್ವಲ್ಪ ಬೆಂದಿದ್ಯಾ ಇಲ್ಲ ಅಂತನಾ? ಇಲ್ಲ ಇಲ್ಲ, ಈಗ ಚುಚ್ಚಿದ್ರೆ ಒಳಗಡೆ ಎಲ್ಲ ಆಯಿಲ್ ಹೋಗಿ ಚೆನ್ನಾಗಿ ಬೇಗ ಕುಕ್ ಆಗುತ್ತೆ ಇವನ್ ಆಗಿ. ಓಹೋ ಚಿಕನ್ ಏನ್ರಿ? ಲೆಗ್ ಪೀಸ್ ಅಲ್ವಾ ಇದು, ಹೆವಿ ದೊಡ್ಡದಿರುತ್ತೆ, ಒಳಗೆಲ್ಲ ಈವೆನ್ ಕುಕ್ ಆಗ್ಬೇಕು. ಓಕೆ ಓಕೆ. ಆಹಾ ಕುಕ್ ಆಗುತ್ತೆ ಬಿಡ್ರಿ. ಇಷ್ಟೊಂದು ಎಣ್ಣೆಲಿ ನಿಧಾನಕ್ಕೆ ಬೇಯಿಸ್ತಾ ಇದೀವಿ ಅಂದ್ರೆ ಕುಕ್ ಆಗಲ್ವೇನ್ರಿ? ಅದ್ಭುತವಾಗಿ ಕುಕ್ ಆಗುತ್ತೆ ಬಿಡ್ರಿ. ಹೈ ಮಾಡಿ, ತೆಗಿಯೋವಾಗ ಯಾವಾಗ ಹೈ ಇರ್ಬೇಕು. ಏನಕ್ಕೆ? ಎಣ್ಣೆ ಎಲ್ಲ ಇದಾಗುತ್ತೆ. ಆಹಾ ಅದ್ಭುತವಾದ್ದು ಬಿಡ್ರಿ ಸುಚಿತ್ರ. ನಮ್ ಕಾರ್ಯಕ್ರಮ ತೋರಿಸಿರ್ಲಿಲ್ಲ ಕಣ್ರಿ. ಚಿಕನ್ ಡ್ರಮ್ ಸ್ಟಿಕ್ಸ್ ರೆಡಿಯಾಗಿದೆ, ನೋಡ್ಬಿಡೋದಾ? ಓಕೆ, ಚಿಕನ್ ಡ್ರಮ್ ಸ್ಟಿಕ್ ಅನ್ನ ಕೊಟ್ಟಿದ್ದಾರೆ. ತುಂಬಾ ಅದ್ಭುತವಾಗಿ ಮಾಡೋದನ್ನ ತೋರಿಸಿದ್ದಾರೆ. ಈ ಚಿಕನ್ ಡ್ರಮ್ ಸ್ಟಿಕ್ ನ ಎಷ್ಟು ಈಸಿಯಾಗಿ ಮಾಡಿದ್ರು. ಏನಪ್ಪಾ ರೆಸ್ಟೋರೆಂಟ್ ತಾನೆ ಇಷ್ಟೊಂದು ಸಖತ್ತಾಗಿ ಕಾಣ್ತಾ ಇದೆಯಲ್ಲ, ಯಾಕೋ ನಾವು ಮನೇಲಿ ಮಾಡ್ಕೊಳಕ್ ಆಗಲ್ವಲ್ಲ, ನಾವು ಮನೇಲಿ ಮಾಡಿದ್ರೆ ಬಿಟ್ಕೊಂಡ್ಬಿಡುತ್ತೆ, ಒಳಗೆ ಖಾರ ಉಪ್ಪಿಡ್ತಿರಲ್ಲ ಅಂತೆಲ್ಲ ಕನ್ಫ್ಯೂಷನ್ ಇದ್ರೆ ಸ್ಟಾಪ್ ಕೊಡಿ. ತುಂಬಾ ಸಖತ್ತಾಗಿ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸಿದ್ದಾರೆ. ಒಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಚಿಕನ್ ಡ್ರಮ್ ಸ್ಟಿಕ್ಸ್ ಮಾಡುವ ವಿಧಾನ: ಒಂದು ಬೌಲ್ಗೆ ಮೈದಾ ಹಿಟ್ಟು, ಬ್ರೆಡ್ ಕ್ರಮ್ಸ್, ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಒಂದು ಬೌಲ್ಗೆ ಮೊಟ್ಟೆ, ಅಚ್ಚ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು ಹಾಕಿ ಚೆನ್ನಾಗಿ ಕಲಸಿ. ಇದರಲ್ಲಿ ಚಿಕನ್ ಲೆಗ್ಸ್ ಅದ್ದಿ ಮೈದಾ ಹಿಟ್ಟಿನಲ್ಲಿ ಹೊರಳಿಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಗರಿ ಗರಿಯಾದ ಚಿಕನ್ ಡ್ರಮ್ ಸ್ಟಿಕ್ಸ್ ರೆಡಿ ಟು ಈಟ್. ಟೇಸ್ಟ್ ಮಾಡಬಹುದು ಸುಚಿತ್ರ? ಟೇಸ್ಟ್ ಮಾಡಿ ಬಿಡಿ. ಮಾಡ್ಬಿಡ್ಲಾ? ನೋಡ್ಬೇಡ್ರಿ, ಒಳ್ಳೆ ಕತೆ ಬೇಕಂತ ತಗೊಂಡ್ಬಿಡ್ರಿ. ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತೀರಾ ಅಂತ ನೋಡ್ತಾ ಇರ್ತೀನಪ್ಪ. ಹಂಗ? ಓಕೆ. ಫಸ್ಟ್ ಏನ್ ಹೇಳ್ಬೇಕು, ಜ್ಯೂಸಿ ಆಗಿದ್ಯಾ ಸಾಫ್ಟ್ ಆಗಿದ್ಯಾ ಅಂತ ನೀವು ಹೇಳ್ಬೇಕು. ರೆಸ್ಟೋರೆಂಟ್ ಎಲ್ರಿ ಕಲ್ತಿದ್ದೀನಾ ಸೀಕ್ರೆಟ್? ಇಲ್ಲೋಡ್ರಿ, ನಾನು ಅದಕ್ಕೆ ನಮ್ಮ ವೀಕ್ಷಕರಿಗೆ ಫಸ್ಟ್ ಹೇಳಿದ್ ನಾನು ಪ್ರೊಸೀಜರ್ ಯಾವ ತರ ಅಂತ. ವೆರಿ ಗುಡ್ ಅಪ್ಪ. ಓಹೋ ಸಖತ್ತಾಗಿರಿ. ಥ್ಯಾಂಕ್ಸ್. ಅದ್ಭುತ ಮಾಡಿದೀರಾ. ಇದೇ ಬೇಕಾಗಿದ್ದು ನಮ್ಗೆ. ಅವ್ರನ್ನ ಲೇಯರ್ ಕಟ್ ಮಾಡಿದಾಗ ಒಳಗಡೆ ಜ್ಯೂಸಿ ಆಗಿರ್ಬೇಕು, ಖಾರ ಉಪ್ಪು ಹಿಡಿದಿರ್ಬೇಕು. ಅದ್ಭುತವಾಗಿದೆ. ವೆರಿ ಗುಡ್. ಹಾ 4 ಸಾಲಲ್ಲ ರೀ, 4 ಸಾಲಲ್ಲ ರೀ, ಒಂದು 6 ತರಬಾರ್ದೇನ್ರಿ ಸುಚಿತ್ರ? ಹಿಂಗೆ ತಿಂತಾ ಇದ್ರೆ ನಿಮ್ಮನ್ನು ಮಾತಾಡ್ಸಕ್ಕಾಗಲ್ಲ. ಒಂದ್ ನಿಮಿಷ ತಾಳಿ. ತುಂಬಾನೇ ಚೆನ್ನಾಗಿದೆ. ಖಂಡಿತವಾಗ್ಲೂ 180% ನೀವು ಇಷ್ಟ ಪಟ್ಟೆ ಪಡ್ತೀರಾ, ಖುಷಿ ಪಟ್ಟೆ ಪಡ್ತೀರಾ. ಸುಚಿತ್ರಾಗೆ ಥ್ಯಾಂಕ್ಸ್ ಹೇಳ್ಬಿಡಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಇನ್ನು ಬನ್ನಿ, ಹೊಸ ರೆಸಿಪಿಗಳನ್ನ ತಗೊಂಬನ್ನಿ. ಖಂಡಿತ ನಮ್ಗೆಲ್ಲ ಬಹಳ ಖುಷಿ ಪಡಿಸಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅದಕ್ಕೆ 10 ದಿನಗಳಿಂದ ನಮ್ಮ ಜೊತೆ ಸಾಕಷ್ಟು ಸಹಕಾರ ನೀಡಿದ್ದಾರೆ ಪ್ರತಿಭಾ ಅವರು ಬಂದಿದ್ದಾರೆ. ಪ್ರತಿಭಾ ಅವರು ಎಲ್ಲ ಕ್ರಮಗಳನ್ನ ಹೇಳ್ಕೊಟ್ಟಿದ್ದಾರೆ. ಇವತ್ತು ಕಡೆ ಕ್ರಮ ಮುರಳಿಯವರೇ, ಆಮೇಲೆ ನಾನು ಸಿಗಲ್ಲ ಅಂತ ಹೇಳಿದ್ದಾರೆ. ಓಕೆ, ನಮಸ್ಕಾರ ಮೇಡಮ್. ನಮಸ್ಕಾರ. 10ನೇ ದಿನಕ್ಕೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಪ್ರತಿಭಾ ಅವರು ಏನ್ ಮಾಡ್ತಾ ಇದ್ದೀರಾ ಇವತ್ತು? ಇವತ್ತು ನಾನು ಗೋಧಿ ಹಿಟ್ಟಿನ ದಿಢೀರ್ ದೋಸೆ
ಗೋಧಿ ಹಿಟ್ಟಿನ ದಿಢೀರ್ ದೋಸೆ ಏನು ಏನು ತಕ್ಷಣ ಕಲ್ಸ್ಕೊಂಡು ತಕ್ಷಣ ಮಾಡೋದು. ಓಕೆ. ಬಾಣಂತಿಯರಿಗೆ ಸಾಯಂಕಾಲ ಹಶು ಅಂತ ಹೇಳ್ತಾರಲ್ಲ, ಅವ್ರಿಗೆ ಹಾಲು ಕುಡಿಸೋ ತಾಯಿಯಂದ್ರಿಗೆ ಹಶು ಜಾಸ್ತಿ, ಬೇಗ ಬೇಗ ಹಶು ಆಗ್ತಾ ಇರುತ್ತೆ. ಅವಾಗ ನಾವು ಏನು ಕೊಡ್ಬೇಕು ಅಂತ ನಮ್ಗೆ ಐಡಿಯಾ ಬರಲ್ವಲ್ಲ, ಈ ಗೋಧಿ ಹಿಟ್ಟಿದ್ದು ಈ ತೆಂಗಿನ ತುರಿ ಸಹಿತ ಹಾಕ್ಬಿಟ್ಟು ದೋಸೆ ಮಾಡೋದು. ತೆಂಗಿನ ತುರಿ ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ತೆಂಗಿನ ತುರಿ ಎಷ್ಟು ಒಳ್ಳೇದಂತಂದ್ರೆ ಆಪಲ್ ಎ ಡೇ ಕೀಪ್ ದ ಡಾಕ್ಟರ್ ಅವೇ ಅಂತ ಇದಿಲ್ಲ, ಇವಾಗ ಚೇಂಜ್ ಆಗಿದೆ, ಮಾಡಿಫೈಡ್ ಮಾಡಿದ್ದಾರೆ. ಯೂಸ್ ಕೋಕೋನಟ್ ಎವ್ರಿ ಡೇ ಕೀಪ್ಸ್ ಡಿಸೀಸ್ ಅವೇ ಅಂತ ಹೇಳ್ಬಿಟ್ಟು, ಅಂದ್ರೆ ಈ ತೆಂಗಿನ ತುರಿನ ಡೈಲಿ ನಾವು ಯೂಸ್ ಮಾಡಿದ್ರೆ ಡಿಸೀಸ್ ಅವೇ ಆಗತ್ತೆ ಅಂತ ಹೇಳ್ಬಿಟ್ಟು, ಅಂದ್ರೆ ಅದ್ ಹೇಳಾದ್ಮೇಲೆ ನಾವು ಧೈರ್ಯವಾಗಿ ತಿನ್ಬೋದು. ನಾವು ತಿಂದು ನಾವು ಇನ್ನೂ ಸ್ಟ್ರಾಂಗ್ ಆಗೇ ಇದೀವಿ ಅಂದ್ಮೇಲೆ ಯೂಸ್ ಮಾಡ್ಬೋದು. ಖಂಡಿತ ಖಂಡಿತ. ಓಕೆ, ಈಗ ಇದನ್ನ ಮಾಡಕ್ಕೆ ಏನ್ ಕೊಡ್ಲಿ, ಏನೇನ್ ತಂದಿದ್ದೀರಾ ಮಾಡಕ್ಕೆ ಫಸ್ಟ್ ಆಗಿ ಬಿಡಿ. ಗೋಧಿ ಹಿಟ್ಟಿನ ದಿಢೀರ್ ದೋಸೆ. ಬೇಕಾಗುವ ಸಾಮಗ್ರಿಗಳು: ಗೋಧಿ ಹಿಟ್ಟು, ತೆಂಗಿನಕಾಯಿ ತುರಿ, ಬೆಲ್ಲ, ತುಪ್ಪ, ಉಪ್ಪು. ಓಕೆ, ಇಷ್ಟೆಲ್ಲ ತಂದಿದ್ದೀರಾ. ಉಪ್ಪು, ಸ್ವಲ್ಪ ಸಕ್ಕರೆ ಪುಡಿನೂ ಇಟ್ಕೊಂಡಿದ್ದೀರಾ. ಇಷ್ಟೆಲ್ಲ ಕೊಟ್ಮೇಲೆ ನಾನು ಇವಾಗ ಏನ್ ಕೊಡ್ಲಿ ಮಾಡಕ್ ನಿಮ್ಗೆ? ಈಗ ನಂಗೊಂದು ಬೌಲ್ ಬೇಕು, ಮಿಕ್ಸಿಂಗ್ ಬೌಲ್. ತವಾನ ಇಟ್ಬಿಡೋಣ. ತವಾ ಇಟ್ಬಿಡ. ದಿಢೀರ್ ದೋಸೆ ಅಂದ್ಮೇಲೆ ದಿಢೀರಾಗಿ ಮಾಡ್ಬೇಕಲ್ಲ, ಫಾಸ್ಟ್ ಅಂತ ಹೇಳ್ಬಿಟ್ಟು. ಹೌದೌದು, ಹೊಟ್ಟೆ ಸ್ಪೂನ್ ತಕ್ಷಣ ಚಕ್ಕಂತ ರೆಡಿ ಮಾಡ್ಕೊಡ್ಬೇಕಲ್ಲ ನಾವು. ಈಗ ಒಂದು 3/4 ಕಪ್ ಗೋಧಿ ಹಿಟ್ಟು ಹಾಕಿದ್ದೀನಿ. ಓಕೆ. ಕಾಯಿ ತುರಿ, ಬೆಲ್ಲ. ಓಹೋ, ವೆರಿ ಗುಡ್. ಸ್ವಲ್ಪ ಉಪ್ಪು ಬೇಕಾಗುತ್ತಾ? ಉಪ್ಪು ಸ್ವಲ್ಪ ರುಚಿಗೆ ಮಾತ್ರ ಹಾಕ್ತೀನಿ. ಬೆಲ್ಲಲ್ಲೇ ಉಪ್ಪಿದೆ, ಜಾಸ್ತಿ ಬೇಕಂತಿಲ್ಲ. ನೋಡ್ಕೊಂಡು ಟೇಸ್ಟ್ ಮಾಡ್ಬಿಟ್ಟು ದೋಸೆ ಮಾಡೋಣ. ಚಿಕ್ಕದ್ ಮಾಡ್ಬಿಟ್ಟು. ಬೆಳಿಗ್ಗೆ ಹೊತ್ತು ಇವಾಗ ನಾವು ಒಂದೊಂದ್ಸಲ ಮರ್ತೇನು ಹೋಗಲ್ಲ ಬಿಡಿ, ಬಾಣಂತಿ ಮನೆ ಇದ್ಮೇಲೆ ಒಬ್ರು ಫಿಕ್ಸ್ ಆಗ್ಬಿಡ್ತಾರೆ, ಅದಕ್ಕೋಸ್ಕರ ಮರೆಯೋದಿಲ್ಲ. ದೋಸೆಗೆ ನಾವು ನೆನೆಯಕ್ ಹಾಕಿಲ್ಲ ಅಂತಂದ್ರೆ, ಇವಾಗ ನಾನು ಮೊನ್ನೆ ಸಬ್ಬಸ್ಗೆ ಸೊಪ್ಪಿನ ದೋಸೆ, ಮೆಂತ್ಯ ದೋಸೆ ಎಲ್ಲ ಮಾಡಿದೆ, ಅದು ಒಂದೊಂದ್ ದಿವಸ ಮುಂಚೆ ನೆನ್ಸ್ಬೇಕು. ನೆನ್ಸಿಲ್ಲ ಅಂತಂದ್ಮೇಲೆ ಅಕಸ್ಮಾತ್ ನೆನ್ಸಕ್ಕೆ ಟೈಮ್ ಆಗಿಲ್ಲ ಅಂತಂದ್ರೆ ಈ ತರ ದೋಸೆ ಸೇಮ್ ಟೇಸ್ಟ್. ದೋಸೆ ಹಿಟ್ಟಿನ ಅದಕ್ಕೆ ಬಂದ್ರೆ ಸಾಕು. ಈ ದೋಸೆ ಹೇಗೆ ಅಂತಂದ್ರೆ ಸಾಫ್ಟ್ ಆಗಿ ಮೇಲೆ ಕೆಳಗಡೆ ಕ್ರಿಸ್ಪಿಯಾಗಿ, ಸ್ವೀಟ್ ಹಾಕಿರೋದ್ರಿಂದ ದೋಸೆಗೆ ಕೆಳಗಡೆ ಎಲ್ಲ ದಪ್ಪಾಗಿರುತ್ತಾ. ನಾವು ತೆಳು ಬೇಕಾದ್ರೆ ಮಾಡ್ಬೋದು, ತುಂಬಾ ತೆಳು ಮಾಡಕ್ಕಾಗಲ್ಲ, ಬಿಟ್ಸ್ ಬರಲ್ಲ. ಅದು ಸ್ವಲ್ಪ ದಪ್ಪನು ತಿನ್ನಕ್ಕಾಗಲ್ಲ, ಹದವಾಗಿ. ಮುಚ್ಚೋಣ. ಓಕೆ, ಗ್ಯಾಸು ದೊಡ್ಡದಾಗಿದೆ. ಇನ್ನೇನು ದೋಸೆ ಬಿಸಿ ಆಗ್ಲಿಕ್ಕೆ ಒಂದ್ 2-3 ನಿಮಿಷ ಸಾಕಾಗುತ್ತೆ. ಇವತ್ತು ಹೋದ್ರೆ ಮತ್ತೆ ನೀವು ನಮಗೆ ಸಿಗಲ್ಲ. 10 ದಿನಗಳ ಕಾಲ ಅಮೋಘವಾದಂತ ನಿಮ್ಮ ಈ ಚಟುವಟಿಕೆ, ಬಾಣಂತಿಯರ ಒಂದು ಆಹಾರ ಕ್ರಮನ ಹೇಳ್ಕೊಟ್ಟಿದ್ದೀರಾ. ಇನ್ನೇನು ಟಿಪ್ಸ್ ಹೇಳಿದ್ರೆ ಹೇಳ್ಬಿಡಿ ಅವ್ರಿಗೆ. ನಾವು ಇವಾಗ ನಾನು ಪಾಯಸಗಳೆಲ್ಲ ಹೇಳ್ಬೇಕು. ಪಾಯಸ ಜಾಸ್ತಿ ಕುಡಿಬೇಕು, ಅಂದ್ರೆ ಆಯಿಲಿ ಕಂಟೆಂಟ್ಸ್ ಅಂತಲ್ಲ, ಲಿಕ್ವಿಡ್ ಕಂಟೆಂಟ್ಸ್ ಜಾಸ್ತಿ ತಗೊಳ್ಬೇಕು. ಮಗುವಿಗೆ ಹಾಲು ಬೇಕು ಅಂತಂದ್ರೆ ತಾಯಿ ಜಾಸ್ತಿ ನೀರಿನ ಅಂಶ ತಗೊಳ್ಬೇಕು. ನೀರಿನ ಅಂಶ ಅಂದ್ರೆ ಬರೀ ನೀರು ಅಂತಲ್ಲ, ಅಂದ್ರೆ ಒಳ್ಳೆ ಪಾಯಸಗಳು ಹಾಗೆ ಮಾಡ್ಕೊಡು. ಮೆಂತ್ಯದ ಪಾಯಸ, ಗಸಗಸೆ ಪಾಯಸ, ಸೋಂಪಿಯ ಪಾಯಸ. ನಾನು ಇವಾಗ ಸೋಂಪು ಹಾಕಿದ್ದೆ, ಸೋಂಪಿಯ ಪಾಯಸ. ಆ ತರದ ಪಾಯಸಗಳು. ಬೆಳ್ಳುಳ್ಳಿಯ ಪಾಯಸ, ಬೆಳ್ಳುಳ್ಳಿಯಿಂದ ಪಾಯಸ ಮಾಡ್ಬೋದು. ಅದು 1.5 ತಿಂಗಳಿಗೆ ಒಂದೇ ಒಂದ್ಸಲ ಕೊಡ್ಬೇಕು, ಅದು ರಾತ್ರಿ ಹೊತ್ತು ಒಂದೇ ಬೆಳ್ಳುಳ್ಳಿ ಪಾಯಸ. ನಂತರ ಈ ಪಾಯಸಗಳೆಲ್ಲ ತುಂಬಾ ಹೀಗೆ ಕಂಟಿನ್ಯೂಸ್ ಮಾಡಿದ್ರೆ ಮಗುಗೆ ಹಾಲು ಕಡಿಮೆ ಆಗದೇ ಇಲ್ಲ, ಮತ್ತೆ ಆ ತಾಯಿ ಸಹಿತ ಆರೋಗ್ಯವಾಗಿರ್ತಾಳೆ. ಮತ್ತೆ ಕರ್ಬೇವು ಹೆಚ್ಚು ತಿನ್ಬೇಕು. ಕರ್ಬೇವು ತಿಂದ್ರೆ ಸ್ವಲ್ಪ ಎಲ್ಲ ಬಾಡಿ ಹೀಟ್ ಆಗುತ್ತೆ, ಅದರಿಂದ ಅದು ಬೇಕೇ ಬೇಕು. ಸ್ವಲ್ಪ ಅದಕ್ಕೆ ಕರ್ಬೇವನ್ನ ಪುಡಿ ಮಾಡಿಬಿಟ್ಟು ಅನ್ನದಲ್ಲಿ ಸ್ವಲ್ಪ ಕಲ್ಸ್ಕೊಂಡು ತಗೊಂಡ್ರೆ ಒಳ್ಳೇದು. ನಂತರ ವೆಜಿಟೇಬಲ್ಸ್ ಹೆಚ್ಚು ತಿನ್ಬೋದು. ನಾನ್ ವೆಜಿಟೇರಿಯನ್ ಬೇಕಾದ್ರೆ ಯಾವ್ದು ಫಿಶ್ ನೀವೇನೇನು ಹೇಳಿದಲ್ಲ ಅದೆಲ್ಲ ನಾನೇನು ಹೇಳಿಲ್ಲಪ್ಪ, ನಾವೇನು ಹೇಳಿದ್ವಿ, ನೀವು ಸಖತ್ತಾಗಿ ಹೇಳ್ತಿಲ್ಲ. ಅದು ಏನ್ ಬೇಕಾದ್ರೆ ತಗೊಳ್ಬಹುದು, ಅದ್ರಲ್ಲಿ ಹೆಚ್ಚು ವಿಟಮಿನ್ಸ್ ಇದೆ. ಬೇಸಿಕ್ ಆಗಿ ಇದನ್ನ ಮಾಡ್ಕೊಂಡ್ರೆ ವೆಜ್ ಅವರು ನಾನ್ ವೆಜ್ ಅವರು ವ್ಯತ್ಯಾಸ ಇದನ್ನ ಇಟ್ಕೊಂಡು ಅದ್ರೊಳಗೆ ಏನೋ ನೀವು ಫುಡ್ ಅಲ್ಲಿ ಏನೋ ಬೇರೆ ಇವಾಗ ತಿಂಡಿಗೆ ನಾನ್ ವೆಜ್ ಹಾಕಕ್ಕಾಗಲ್ಲ, ತಿನ್ಲೇಬೇಕು. ಪಾಯಸಕ್ಕೆ ನಾನ್ ವೆಜ್ ಹಾಕಲ್ಲ. ಏನೋ ಬೇಕಾದ್ರೆ ಒಂದು ಕರಿ ಗಿರಿಸೇನ ಬೇಕಾದ್ರೆ ಅನ್ನಕ್ಕೆ ಕಲ್ಸ್ಕೊಳ್ತಾ ಇರ್ಬೇಕಾದ್ರೆ ನೀವು ಹೇಳ್ದಂಗೆ ಏನು ಹಾಕ್ತಾರೆ ಹಾಕೊಳ್ಬಹುದು ಅಷ್ಟೇ. ಓಕೆ, ಅಂತೂ 10 ದಿನಗಳ ಕಾಲ ಒಳ್ಳೆ ಅಡಿಗೆಯ ರುಚಿಯಾದಂತ ಅಡಿಗೆ ಹೇಳ್ಕೊಟ್ಟಿದ್ದೀರಾ. ಆಗಿದ್ಯಾ? ಉಲ್ಟಾ ಹಾಕ್ಬೇಕು. ಉಲ್ಟಾ ಹಾಕ್ತೀರಾ? ಓಕೆ. ದೋಸೆ ಜೊತೆಗೆ ಏನು ಬೇಕಾಗಿಲ್ವಾ? ದೋಸೆ ಜೊತೆಗೆ ಇವಾಗ ನಿಮ್ಗೆ ಸಾಸ್ ಹಾಕೊಂತೀನಿ. ನೀವು ಇವಾಗ ತುಪ್ಪ ಸಕ್ಕರೆ ಹಾಕೊಂಡು ತಿನ್ಬೋದು, ಅದು ಒಂಥರ ಚೆನ್ನಾಗಿರುತ್ತೆ.
ಸಾಸ್ ಅಂದ್ರೆ ಸ್ವಲ್ಪ ಯಾಕೋ ಹಿಂಸೆ. ಓಕೆ ಓಕೆ ಓಕೆ, ಪರೋಟ ತರ ಬಂದಿದೆ. ಗೋಧಿ ಹಿಟ್ಟಿನ ದಿಢೀರ್ ದೋಸೆ. ಓಕೆ ಓಕೆ ಓಕೆ, ಪ್ರತಿಭಾ ಅವರೇ ದಿಢೀರ್ ದೋಸೆ ರೆಡಿ ಆಗಿದೆ. ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿದ್ರೆ ಒಂದೇ ಮಾಡಿದ್ರೆ ಖಾಲಿ ಆಗ್ಬಿಡುತ್ತೆ. ತುಂಬಾ ಸಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಈಸಿಯಾಗಿ ಮಾಡ್ಕೋಬಹುದು. ಹೊಟ್ಟೆ ಹಸ್ದಾಗ ಸಾಯಂಕಾಲ ಊಟ ಮಾಡೋಕ್ಕಿಂತ ಜಾಸ್ತಿ ಸಮಯ ಇರುತ್ತೆ, ಹೊಟ್ಟೆ ಹಸ್ಬಿಡುತ್ತೆ, ಏನಾದ್ರು ತಿನ್ಬೇಕು ಅನ್ಸುತ್ತೆ, ಬೇಕ್ರಿ ತಿನ್ನಂಗಿಲ್ಲ, ಹೊರಗಡೆ ಹೋಟ್ಲು ತಿನ್ನಂಗಿಲ್ಲ, ಮನೇಲೆ ಮಾಡ್ಕೊಡ್ಬೇಕು. ಈ ತರ ದೋಸೆಗಳನ್ನ ಮಾಡ್ಕೊಂಡು ತಿಂದ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಮಗುನು ಚೆನ್ನಾಗಿರುತ್ತೆ. ಓಕೆ, ಯಾವ ರೀತಿ ಮಾಡಿದ್ರು ಪ್ರತಿಭಾ ಅವರು ಅಂತ ಒಂದ್ಸರಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಗೋಧಿ ಹಿಟ್ಟಿನ ದಿಢೀರ್ ದೋಸೆ ಮಾಡುವ ವಿಧಾನ. ಮೊದಲು ಗೋಧಿ ಹಿಟ್ಟು, ತೆಂಗಿನಕಾಯಿ ತುರಿ, ಬೆಲ್ಲ, ಉಪ್ಪು, ನೀರು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಕಲಿಸಿಕೊಳ್ಳಿ. ಈ ಹಿಟ್ಟನ್ನು ಕಾದ ತವಾದ ಮೇಲೆ ತುಪ್ಪ ಹಾಕಿ ದೋಸೆಯಂತೆ ಹಾಕಿ ಮುಚ್ಚಳ ಮುಚ್ಚಿ ಎರಡೂ ಕಡೆ ಬೇಯಿಸಿ. ಈಗ ಬಾಣಂತಿಯರಿಗೆ ಗೋಧಿ ಹಿಟ್ಟಿನ ದಿಢೀರ್ ದೋಸೆ ರೆಡಿ ಟು ಈಟ್. ಚೆನ್ನಾಗಿರುತ್ತೆ ಗೋಧಿ ದೋಸೆ. ಇದಕ್ಕೂ ಸಿಹಿ ಮಿಕ್ಸ್ ಮಾಡಿದ್ವಲ್ಲ. ಚೆನ್ನಾಗಿದೆ, ತುಂಬಾನೇ ಸಕ್ಕತ್ತಾಗಿದೆ. ಎಷ್ಟೋ ಜನಗಳು ಒಬ್ಬಟ್ಟಾಗಿ ಮಾಡಲ್ಲ. ದೋಸೆಗಿಂತ ಇಂಪಾರ್ಟೆಂಟು ನಮ್ಮ ಕಾರ್ಯಕ್ರಮಕ್ಕೆ ಪ್ರತಿಭಾ ಅವರು 10 ದಿನ ಇರೋದೋಗ್ಲಿ, ಇವ್ರು ನೋಡ್ಕೊಳಕ್ಕೆ ಇವ್ರು ಅಮ್ಮ ಬೇರೆ ಬರ್ತಾ ಇದ್ರು. ಹಿಂಗಲ್ಲ ಹಿಂಗ್ ಮಾಡ್ಬೇಕು ಅಂತ. ಅವ್ರಿಗೆ ಟಿವಿಲಿ ಏನೋ ಪಾಂಚನ ಮಾಡ್ತಾ ಇದೀವಿ ಇನ್ನೇನೋ ಮಟ್ಟಿಗೆ ಅಷ್ಟು ಇಂಟ್ರೆಸ್ಟ್. ಅವ್ರನ್ನೂ ಒಂದ್ಸರಿ ಕರಿಬೇಕು ನಮ್ಮ ಕಾರ್ಯಕ್ರಮದಲ್ಲಿ. ಅಮ್ಮ ಬನ್ನಿಮ್ಮ. ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ಗೊತ್ತಾಗಿಲ್ಲ. ವೀಣಾ ಪ್ರಭಾಕರ್ ಅಂತ. ವೀಣಾ ಪ್ರಭಾಕರ್ ಅವರೇ, ನಿಮ್ಮ ಇಂಟ್ರೆಸ್ಟ್ ನಮ್ಗೆಲ್ಲ ಬರ್ಬೇಕು ಅಂತ ನಾವು ದೇವ್ರಿಗೆ ಕೇಳ್ಕೊಳ್ತಾ ಇರ್ತೀವಿ. ನಾನು ಒಂದ್ 10 ದಿವಸ ನೋಡ್ತಾನೆ ಇದ್ದೆ. ಏನ್ ಮಗಳು ಬಂದ ತಕ್ಷಣ ಇಲ್ಲೆಲ್ಲ ಇದನ್ನ ಹಾಕು, ಸೋಂಪು ಬೇಡ, ಜನರಿಗೆ ಸಂದೇಶ ಕರೆಕ್ಟ್ ಆಗಿ ತಲುಪಬೇಕಲ್ವಾ? ಹೌದೌದು, ನಾನು ಅದೇ ಹೇಳ್ತೀನಿ. ಮಾಡ್ಕೊಳ್ಳೋದು ಬಿಡ್ಕೊಳ್ಳೋದು ನೋಡ್ಕೊಳ್ಳೋದು ಅವ್ರಿಗೆ ಬಿಟ್ಟಿದ್ದು. ಬಟ್ ನಾವೇನ್ ಹೇಳ್ತೀವಿ ಅದು ಕರೆಕ್ಟ್ ಆಗೇ ಇರ್ಬೇಕು. ಕರೆಕ್ಟ್ ಆಗಿ ತಗೊಳ್ಳಿ, ನಮ್ಗೇನ್ ಸಂಬಂಧ. ಆದ್ರೆ ಇವ್ರು ಹೇಳಿದ್ರಪ್ಪ, ನಾವು ಕಲ್ತ್ಕೊಂಡಿಲ್ಲ, ಅವ್ರ ಪ್ರಾಬ್ಲಮ್. ಆದ್ರೆ ಹೇಳ್ಕೊಡ್ದಿರೋದು ನಮ್ಮ ಹೇಳ್ಕೊಡೋದು ಕರೆಕ್ಟ್ ಆಗಿ ಹೇಳ್ಕೊಡ್ಬೇಕು. ಎಸ್ ಅಮ್ಮ. ಓಕೆ, ನೀವು ಬಂದಿದ್ದು ಬಹಳ ಖುಷಿ ಆಯ್ತು. 10 ದಿನಗಳಿಂದ ನಿಮ್ಮ ಮಗಳನ್ನು ಕಳಿಸಿ ಒಳ್ಳೆ ಒಂದು ಬಾಣಂತಿಯರ ಆಹಾರದ ಪರಿಕ್ರಮವನ್ನು ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಖಂಡಿತವಾಗ್ಲೂ ನಿಮ್ಮನ್ನು ಕರ್ಸ್ಕೊಳ್ತೀವಿ. ಸಾಕಷ್ಟು ಜನ ಮೇಲ್ ಮಾಡ್ತಾ ಇದಾರೆ, ಪತ್ರಗಳನ್ನ ಬರೀತಾ ಇದಾರೆ. ಅವ್ರನ್ನೆಲ್ಲ ಕರೆಸ್ತಾನೆ ಇದೀವಿ. ಯಾರು ಹೇಳ್ಬಾರ್ದು ಸಾರ್ ನಮ್ಮನ್ನು ಕರ್ಸಿಲ್ಲ ಅಂತ. ಅದಕ್ಕೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ. ಯಾಕಂದ್ರೆ ಸಾಕಷ್ಟು ಜನ ನಾವು ಬೆಂಗಳೂರವ್ರನ್ನ ಒಬ್ಬರನ್ನ ಕರೆದ್ರೆ ಒಂದು ವಾರದಲ್ಲಿ 4-5 ದಿನ ಬೇರೆ ಅಂದ್ರೆ ತುಮಕೂರು, ಮಂಡ್ಯ, ಚಿಕ್ಕಮಗಳೂರು, ಶಿವಮೊಗ್ಗ ಇವ್ರನ್ನೇ ಕರೆಸ್ತಾ ಇದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಆ ಊರವ್ರನ್ನೆಲ್ಲ ಕರೆಸಿ ಒಂದ್ಸರಿ ಶಿವಮೊಗ್ಗದ ಒಂದು 10 ಜನ ಕರೆಸಿ ಬರೀ ಶಿವಮೊಗ್ಗದ ಸ್ಪೆಷಲ್ ಮಾಡೋದು, ಭದ್ರಾವತಿ ಸ್ಪೆಷಲ್ ಮಾಡೋದು, ಈ ತರ ಪ್ಲಾನ್ ಹಾಕೊಂಡಿದೀವಿ. ಆದಷ್ಟು ಬೇಗ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಬರ್ತ್ ಕಳಿಸಿ. ಆಲ್ರೆಡಿ ನಮ್ಮ ಹತ್ರ ಒಂದು 3000 ಚಿಲ್ಲರೆಯಷ್ಟು ಜನ ಕ್ಯೂನಲ್ಲಿದ್ದಾರೆ. ನಾವು ಕಾರ್ಯಕ್ರಮಕ್ಕೆ ಬರ್ಬೇಕು ಅಂತೇಳಿ. ಇರ್ಲಿ ಪರವಾಗಿಲ್ಲ, ಅದು ಬೇರೆ. ನೀವು ಕಳ್ಸಿ ನಿಮ್ಮನ್ನ ಕರ್ಸ್ಕೊಳ್ಳೋ ಜವಾಬ್ದಾರಿ ನಮ್ದು. ಮೇಡಮ್ ನಮಸ್ಕಾರ. ಏನ್ ತಮ್ಮ ಹೆಸರು? ಕವಿತಾ. ಎಲ್ಲಿಂದ ಬಂದಿದ್ದೀರಾ? ಮಂಡ್ಯದಿಂದ ಬಂದಿದ್ದೀರಾ? ಎಲ್ಲಿದ್ದೀರಾ ಮಂಡ್ಯದಲ್ಲಿ? ಅರ್ಕೇಶ್ವರ ನಗರ ಸಿಟಿಲಿ. ಅರ್ಕೇಶ್ವರ ನಗರ ಸಿಟಿ ಒಳಗೆ ಇದ್ದೀರಾ? ಓಕೆ. ಇವಾಗ ಮಂಡ್ಯದಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ಬ್ಯೂಟಿಷಿಯನ್ ಪಾರ್ಲರ್ ಇಟ್ಕೊಂಡಿದ್ದೀವಿ. ನಿಮ್ದೇ ಪಾರ್ಲರ್, ಸ್ವಂತ ಪಾರ್ಲರ್ ಇದೆಯಾ? ಓಕೆ. ಎಷ್ಟು ವರ್ಷ ನಡೆಸ್ತಾ ಇದ್ದೀರಾ ಪಾರ್ಲರ್? ಒಂದು 12 ಇಯರ್ಸ್ ಆಯ್ತು. 12 ಇಯರ್ಸ್ ಇಂದ ನಡೆಸ್ತಾ ಇದ್ದೀರಾ? ಓಕೆ. ಯಜಮಾನ್ ಏನ್ ಮಾಡ್ತಾರೆ? ಫೋಟೋಗ್ರಾಫರ್. ಎಷ್ಟು ಜನ ಮಕ್ಕಳು? 2. ಏನ್ ಮಾಡ್ತಾ ಇದಾರೆ? ದೊಡ್ಡವನು BBM ಮಾಡ್ತಿದ್ದಾನೆ, ಫೈನಲ್ ಇಯರ್. ಓಹೋ. ಚಿಕ್ಕವನು ಡಿಪ್ಲೊಮಾ, ಈ ಸಲ 2nd ಇಯರ್. ಓಕೆ, ನೋ ಪ್ರಾಬ್ಲಮ್. ನಮ್ ಕಾರ್ಯಕ್ರಮಕ್ಕೆ ಬಂದು ಏನ್ ಮಾಡ್ತಾ ಇದ್ದೀರಾ? ಶಿಫ್ ತವಾ ಫ್ರೈ ಮಾಡ್ತಾ ಇದ್ದೀವಿ. ಫಿಶ್ ತವಾ ಫ್ರೈ ಮಾಡ್ತಾ ಇದ್ದೀರಾ? ಏನ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ನೀವು? ಫಿಶ್ ತವಾ ಫ್ರೈ ಬೇಕಾಗುವ ಸಾಮಗ್ರಿಗಳು: ಮೀನು, ಬೆಳ್ಳುಳ್ಳಿ, ಕಾಳು ಮೆಣಸು, ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಒಣಮೆಣಸಿನಕಾಯಿ, ಉಪ್ಪು, ಎಣ್ಣೆ. ಓಕೆ. ಫಿಶ್ ನೆನ್ಸ್ಕೊಂಡ್ ಬೇರೆ ಬಂದ್ಬಿಟ್ಟಿದ್ದೀರಾ? ಏನ್ ಮಾಡಿದ್ದೀರಾ ಅದನ್ನ? ಅದು 10 ನಿಮಿಷ 1/4 ಗಂಟೆ ನೆನೆಸ್ಬೇಕು. ಅದಕ್ಕೋಸ್ಕರ ನೀವು ನೆನ್ಸ್ಕೊಂಡ್ಬಿಟ್ಟಿದ್ದೀರಾ, ಖಾರ ಮಾಡೋದೆಲ್ಲ ತೋರಿಸ್ತೀರಿ ನೀವು. ಓಕೆ. ಏನ್ ಕೊಡ್ಲಿ ನಮ್ಗೆ ಫಸ್ಟ್ ಇದನ್ನೆಲ್ಲ ರುಬ್ಕೋಬೇಕು. ಫಸ್ಟ್ ಇದನ್ನ ಸ್ವಲ್ಪ ಆಯಿಲ್ ಹಾಕಿ ಹುರ್ಕೋಬೇಕು. ಓಕೆ. ಅರ್ಧ ಸ್ಪೂನ್ ಆಯಿಲ್ ಹಾಕ್ಲಾ? ಇಲ್ಲ ಅಂದ್ರೆ ಘಾಟ್ ಬರುತ್ತೆ ಅಂತ. ಹೌದೌದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದನ್ನ ಸುಟ್ರೆ ಒಳ್ಳೇದು. ಅದೇ ಇವಾಗ ಕೆಂಡ ಎಲ್ಲ ಸಿಗಲ್ಲ ಅಲ್ಲ, ಹಂಗಾಗಿ ಆಯಿಲ್ ಆಫ್ ಮಾಡಿ. ಸಾಕು. ಅಷ್ಟೇ ಸಾಕಾ? ಓಕೆ. ಬೆಳ್ಳುಳ್ಳಿ 2 ಗೆಡ್ಡೆ ಬರುತ್ತಲ್ಲ, ಸಣ್ಣ. ಎಷ್ಟು ಫಿಶ್ಗೆ 2 ಗಡ್ಡೆ? 1/4 kg ಫಿಶ್. ಓಕೆ. 2 ಪೂರ್ತಿಯಾದಂತಹ ಬೆಳ್ಳುಳ್ಳಿಯನ್ನ ಬಿಡಿಸ್ಬಿಟ್ಟು ಹಾಕೊಳ್ಳೋಣ. ಆಮೇಲೆ ಒಂದು 15 ಮೆಣಸಿನ ಕಾಳು ಹಾಕ್ಬೇಕು. ಹಾಕೊಳ್ಳಿ.
ಆಮೇಲೆ ಹುಣಸೆಹಣ್ಣು ಸ್ವಲ್ಪ ಇಷ್ಟ ಹಾಕೊಂಡು ನೀನ್ ನೆನ್ಸ್ಕೊಳ್ಳೋದು ಬೇಕಾದ್ರೆ ಡೈರೆಕ್ಟ್ ಹುಣಸೆ ಡೈರೆಕ್ಟ್ ಹಾಕೊಂಡು ರುಬ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಹೋ, ಯೂಶಲಿ ಒಣಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿರೋದು ನೋಡೇ ಇಲ್ಲ ಫಿಶ್ ಅಲ್ಲಿ. ಇದು ಒಂಥರ ಫಿಶ್ ಫ್ರೈ. ಎಲ್ಲಿ ನಿಮ್ಮ ಮಂಡ್ಯ ಫಿಶ್ ಫ್ರೈ ಇದು? ಮಂಡ್ಯ ಅಂದ್ರೆ ಇದು ಕೊಬ್ಬನ್ನೆಲ್ಲ ಕರಗಿಸುತ್ತೆ. ತುಂಬಾ ಶೀತ ಆದ್ರೆ ತುಂಬಾ ಒಳ್ಳೇದು. ಅದಕ್ಕೆ ಶೀತ ಎಲ್ಲ ತೆಗೆಯುತ್ತೆ. ಮತ್ತೆ ತುಂಬಾ ಬೊಜ್ಜು ಬಂದಿರುತ್ತೆ, ಅದೆಲ್ಲ ಫ್ಯಾಟ್ ಎಲ್ಲ ಕರಗಿಸುತ್ತೆ. ಮೆಣಸು, ಒಣಮೆಣಸಿನಕಾಯಿ, ಖಾರ ಹಾಕಿ ಫಿಶ್ ತಿಂದ್ರೆ ದಿನ 2-2 ಪೀಸ್ ತಿಂತಾ ಬಂದ್ರೆ ಕೊಬ್ಬೆಲ್ಲ ಕರಗುತ್ತೆ. ಓಹೋ, ಕೊಬ್ಬಿರೋರಿಗಾಗಿ. ಓಕೆ, ನೀವು ಮೂಲತಃ ಮೈಸೂರು ಮಂಡ್ಯದವ್ರೇನಾ? ಮಂಡ್ಯ. ಓಕೆ, ಚೆನ್ನಾಗಿ ಖಾರನ ಹರ್ಕೊಂಡಿದ್ದೀರಾ? ನುಣ್ಣಗೆ ಅರ್ದಿಬಿಟ್ಟು ಓಕೆ, ಇದನ್ನ ಫಿಶ್ ಹಾಕ್ಬಿಟ್ಟು 10 ನಿಮಿಷ ನೆನೆ. ಓಕೆ, ಹಾಕ್ಬಿಡಿ. ಫಿಶ್ ಹಾಕಿ ಯಾವ ರೀತಿ ಹಾಕ್ತೀರ ನೋಡ್ತೀವಿ ನಾವು. ಏನು ತವಾ ಫ್ರೈ ಮಾಡ್ತೀರಲ್ವಾ? ತವಾ ಇಡ್ಲಾ ಒಂದು? ತವಾ. ಓಕೆ, ರೆಡಿ ಆಗಿದೆ. ಏನ್ ನೆನೆಸಿ ಒಂದು 10-15 ನಿಮಿಷ ನೆನೆಸಿಡ್ಬೇಕಾಗುತ್ತೆ. ನೆನೆಸಿಡ್ಬೇಕು. ಇಟ್ಟಾದ್ಮೇಲೆ ತವಾಗೆ 1 ಸ್ಪೂನ್ ಆಯಿಲ್ ಹಾಕಿ ಅದನ್ನ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಯಾರಿಗಿಷ್ಟ ನಿಮ್ಮಲ್ಲಿ ಫಿಶ್? ಎಲ್ಲರಿಗೂ ಇಷ್ಟ. ಫಿಶ್ ಇಷ್ಟನಾ? ಇಷ್ಟ. ಇದು ಮತ್ತೆ ತುಂಬಾ ಈಸಿ. ಇದು ಮಕ್ಳು ಕಾಲೇಜಿಂದ ಬಂದ್ರೆ ಫಿಶ್ ಇಟ್ಟಿದ್ರೆ ಅದು ಖಾರ ಮಾಡಿ ಇಟ್ಕೊಂಡಿರ್ತೀವಿ ಯಾವಾಗ್ಲೂ. ಅದು ಉಪ್ಸಾರ್ಗೂ ಯೂಸ್ ಆಗುತ್ತೆ ಇದು. ಆ ಖಾರ ಉಪ್ಸಾರ್ಗೂ ಅದೇ ಖಾರ, ಫಿಶ್ ಅದೇ ಖಾರ, ಒಂದೇ ಖಾರ ಫ್ರಿಜ್ ಅಲ್ಲಿ. ಅವಾಗ ಮಕ್ಳು ಕಾಲೇಜಿಂದ ಬಂದಾಗ 1-2 ಪೀಸ್ ಹಾಕೊಟ್ರೆ ತುಂಬಾ ಇಷ್ಟ ಪಡ್ತಾರೆ ಎಲ್ಲರೂ. ಯಾವ ಫಿಶ್ ಹಾಕ್ಬೇಕು? ಇದು ಯಾವ್ದಾದ್ರು ಓಕೆ, ಯಾವ ಫಿಶ್ ಆದ್ರೂ. ಅದನ್ನು ಹಾಕ್ತೀವಿ. ಒಂದು 5 ನಿಮಿಷ ಮುಚ್ಚಬೇಕು. ಮುಚ್ಕೋಣ. ಓಕೆ, ಟೇಸ್ಟ್ ಚೇಂಜ್ ಆಗ್ಬಿಡುತ್ತೆ. ಜೀರಿಗೆ ಬಿಟ್ಟು ಮಿಕ್ಕಿದೆಲ್ಲ ಉಪ್ಪಿನ ಸಾರಿನ ಖಾರವನ್ನೇ ಹಾಕಿದ್ದೀರಾ? ಆಹಾ, ಉಪ್ಪಿನ ಸಾರಿನ ಖಾರ ಕಡಿಮೆ. ಅದು ತುಂಬಾ ಟೇಸ್ಟ್ ಆಗಿರ್ಬೇಕು. ಹೌದು, ತುಂಬಾ ನುಣ್ಣಾಗಿ ರುಬ್ಕೋಬೇಕು. ಅದನ್ನ ಗೊತ್ತಾಗ್ಬಿಡಿ, ಉಪ್ಪಿನ ಸಾರು ಖಾರನೇ ಹಾಕಿದೀವಿ ಅಂತ ಗೊತ್ತಾಗ್ಬಿಡಿ. ಗೊತ್ತಾಗ್ತಾನೆ ಇದೆ, ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಮಸಾಲೆ ಸ್ವಲ್ಪ ಬೇಯಬೇಕು ಅಲ್ವಾ? ಫಿಶ್ ಬೆಂದೋಗುತ್ತೆ, ಮಸಾಲೆ ಬೇಯಬೇಕು, ಅದೇ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಹಸಿ ಇಲ್ಲ, ಅದು ತುಂಬಾ ಪೇಸ್ಟ್ ಆದ್ರೆ ಬೇಗ ಇದಾಗ್ಬಿಡಿ. ಓಕೆ, ಸ್ವಲ್ಪ ಮುಚ್ಚೋಣ. ಆಹಾ, ಮಂಡ್ಯದ ಉಪ್ಪು ಸಾರಿನ ಖಾರ ಫಿಶ್ ಒಳಗೆ ಹೋಗಿ ನಮ್ಮ ಅಡುಗೆ ಮನೆ ನುಗ್ಬಿಟ್ಟಿದೆ. ಓಕೆ ಓಕೆ ಓಕೆ, ಕೂಲಾಗಿ ಮಾಡಿ. ಫಿಶ್ ತವಾ ಫ್ರೈ ರೆಡಿ. ಓಕೆ, ಫಿಶ್ ತವಾ ಫ್ರೈ ಹೋಗ್ಲಿ. ನೀವು ಕಸ್ಟಮರ್ ಇಷ್ಟೇ ಮಾತಾಡೋದಾ? ಅಯ್ಯೋ, ಕಾಸು ಕೊಟ್ರೆ ಕೊಡಿ, ಇಲ್ಲಾಂದ್ರೆ ಬೇಡ, ಪರವಾಗಿಲ್ಲ ಹೋಗಿ ಅಂತ ಮಾತಾಡೋ ಥರನೇ ಇದೆ. ತುಂಬಾ ತುಂಬಾ ಇಷ್ಟೊಂದು ನಿಧಾನ ಮಾತಾಡೋದು ನಾನು ನೋಡೇ ಇಲ್ವೇನೋ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕ್ರಮ ಚೆನ್ನಾಗಿದೆ, ಹೇಳಿದಂತೂ ಚೆನ್ನಾಗಿದೆ. ನಾವೇನ್ ಸರ್ ಇದಕ್ಕೆ ಸಪ್ರೇಟ್ ಖಾರ ಮಾಡ್ಕೊಳ್ಳಲ್ಲ, ಉಪ್ಪಿನ ಸಾರು ಖಾರನೇ ಹಾಕ್ಬಿಟ್ರೆ ಸಖತ್ತಾಗಿರುತ್ತೆ ಫಿಶ್ ಅಂತ ಹೇಳಿದ್ದಾರೆ. ಇದು ಒಂದು ಸ್ವಲ್ಪ ಬೇಕಿತ್ತು ನಮಗೆ. ಅದೇ ಜೀರಿಗೆ ಹಾಕೊಳ್ತೀವಿ, ಜೀರಿಗೆ ಒಂದು ಹಾಕಲ್ಲ. ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನೋಡೋಣ ಯಾವ ರೀತಿ ಮಾಡಿದ್ರು ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ. ಕವಿತಾ ಅವರು ಮಂಡ್ಯದಿಂದ ಬಂದು ಇದೊಂದು ಒಳ್ಳೆ ಫಿಶ್ ಫ್ರೈನ ಮಾಡಿ ತೋರಿಸಿದ್ದಾರೆ. ಒಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಫಿಶ್ ತವಾ ಫ್ರೈ ಮಾಡುವ ವಿಧಾನ: ಒಂದು ಚಿಕ್ಕ ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಒಣಮೆಣಸಿನಕಾಯಿ ಹಾಕಿ ಹುರಿದುಕೊಳ್ಳಿ. ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಕಾಳು ಮೆಣಸು, ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಹುರಿದುಕೊಟ್ಟ ಒಣಮೆಣಸಿನಕಾಯಿ, ಉಪ್ಪು,
ನೀರು ಹಾಕಿ ರುಬ್ಬಿಕೊಳ್ಳಿ. ರುಬ್ಬಿಕೊಂಡ ಮಿಶ್ರಣವನ್ನು ಮೀನಿನ ಎರಡೂ ಕಡೆ ಹಚ್ಚಿ ಕಾದ ಎಣ್ಣೆಯಲ್ಲಿ ಹಾಕಿ ಎರಡೂ ಕಡೆ ಶಾಲೋ ಫ್ರೈ ಮಾಡಿ. ಈಗ ಫಿಶ್ ತವಾ ಫ್ರೈ ರೆಡಿ ಟು ಈಟ್. ತಿನ್ಬೋದಾ? ತಿನ್ನಿ, ಧೈರ್ಯವಾಗಿ ತಿನ್ಬೋದಾ? ಧೈರ್ಯವಾಗಿ ತಿನ್ನಿ. ಶೀತ ಎಲ್ಲ ಹೋಗ್ಬಿಡುತ್ತೆ. ಶೀತ ಹೋಗುತ್ತಾ? ವೆರಿ ಗುಡ್. ಚೆನ್ನಾಗಿದೆ 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 ಸಕ್ಕತ್ತಾಗಿದೆ. ಈ ಉಪ್ಪಿನ ಸಾರಿನ ಖಾರಕ್ಕೆ ಫಿಶ್ ಹತ್ಕೊಂಡು ತಿಂದಂಗಿದೆ. ಕವಿತಾ, ಸಖತ್ತಾಗಿ ಮಾಡಿದ್ದೀರಾ. ಮಂಡ್ಯದಿಂದ ಇಲ್ಲಿಗೆ ಬಂದು ಬಿಸ್ನೆಸ್ ನ ಬಿಟ್ಟು ಪಾರ್ಲರ್ ನ ಕ್ಲೋಸ್ ಮಾಡಿ ಇವತ್ತು ಇಲ್ಲಿವರೆಗೂ ಬಂದಿದ್ದೀರಾ. ಥ್ಯಾಂಕ್ ಯು. ನಿಮ್ಮ ಕೈ ರುಚಿ ಚೆನ್ನಾಗಿದೆ. ಬಂದಿದ್ದಕ್ಕೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇಷ್ಟು ದಿನಗಳ ಕಾಲ ಅಂದ್ರೆ ಕಳೆದ 10 ದಿನಗಳಿಂದ ನಾವು ಬಾಣಂತಿಯರ ಸ್ಪೆಷಲ್ ಕಾರ್ಯಕ್ರಮ ಮಾಡಿದ್ವಿ. ಅದಕ್ಕೂ ಸಹ ಸಾಕಷ್ಟು ಜನ ನೋಡಿ ಸಾಕಷ್ಟು ರಿಪ್ಲೈಗಳನ್ನ ಬರ್ತಿದ್ದಾರೆ. ಇವತ್ತು ಕಡೆ ದಿನ, ಅದು 10ನೇ ದಿನ ಮುಗೀತೆ. ನೋಡಿ, ನಿಮ್ಮ ಅನಿಸಿಕೆಗಳನ್ನು ಸಹ ಬರೆದು ನಮ್ಗೆ ಕಳಿಸಿದ್ರೆ ಖಂಡಿತವಾಗ್ಲೂ ನಮ್ಗೆ ಬಹಳ ಅನುಕೂಲ ಆಗುತ್ತೆ. ಮುಂದೆ ಯಾವ್ಯಾವ ತರ ಕಾರ್ಯಕ್ರಮ ಮಾಡ್ಬೋದು ಅಂತ ನಮಗೂ ಸಹ ಒಂದು ಫಿಗರ್ ಸಿಗುತ್ತೆ. ಓಕೆ, ಈ ತರನ ಖರ್ಚು ಮಾಡ್ಬೋದು ಅಂತ. ನೀವು ನಿಮ್ಮ ಅನಿಸಿಕೆಗಳಿಗೋಸ್ಕರ ಕಾಯ್ತಾ ಇರ್ತೀನಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ